ಓಂ ಅರ್ಚಿತ ಸಂಸ್ಮೃತೋ ಧ್ಯಾತಃ ಕೀರ್ತಿತ ಕಥಿತಶ್ರುತಃ ಯೋ ದದಾತ್ಯಮೃತತ್ವಂ ಹಿ ಸಮಾಂ ರಕ್ಷತು ಕೇಶವಃ. ವೇದವ್ಯಾಸರ ಪುರಾಣ ಪುಟಗಳಿಂದ ದೇವರ ಸೇವೆಯ ವಿಷಯದಲ್ಲಿ ಅನೇಕ ಪ್ರಕಾರದ ಪದ್ಧತಿಗಳ ಶ್ಲೋಕಗಳನ್ನು ಹೆಕ್ಕಿ ಒಂದು ಸಂಕಲನಾತ್ಮಕ ಕೈಪಿಡಿಯಾಗಿ ಕೊಟ್ಟ ಕೃಷ್ಣಾಮೃತ ಮಹಾರ್ಣವ ಮಧ್ವಾಚಾರ್ಯರ ಕೃತಿ ಎನಿಸಿದೆ. ಅದರಲ್ಲಿ ದೇವರ ಸೇವೆಯ ಬಗ್ಗೆ ಒಂದು ಮಹತ್ತರವಾದ ಮಾತನ್ನು ಕೊಟ್ಟಿದ್ದಾರೆ. ಸಂಸ್ಕೃತದ ಭಾಷೆಯಲ್ಲಿ ಶ್ಲೋಕಗಳ ತಾತ್ಪರ್ಯವನ್ನು ಚಿಂತನೆಯನ್ನು ಮಾಡುವ ಒಂದು ವಿಧಾನ, ಅದಕ್ಕೊಂದೊಂದು ಉದಾಹರಣೆ ಒಂದು ದೃಷ್ಟಿಯಿಂದ. ಸಕೃತ್ ಅಭ್ಯರ್ಚಿತೋ ಏನ ಹೇಳೆಯಾಪಿ ನಮಸ್ಕೃತಃ ಸಯಾತಿ ಪರಮಂ ಸ್ಥಾನಂ ಯತ್ ಸುರೈರಪಿ ದುರ್ಲಭಂ ಅಂತ. ಶ್ಲೋಕಕ್ಕೆ ಅನ್ವಯ ಹೇಳಿ ಅಂತ ಹೇಳ್ತಾರೆ. ಸಾಮಾನ್ಯ ಮೊದಲು ಹೇಳುವುದೆಲ್ಲ ಅರ್ಥ ಮಾಡಿದರೆ ಹಾಗೆ ಅನ್ವಯ ಅರ್ಥ ಹೇಳು ಅಂತ. ಮೇಲಿನ ನೋಡಿಕೊಂಡು ಹೇಳಿದಾಗ ಸಕೃತ್ ಅಭ್ಯರ್ಚಿತೋ ಏನ ಸಕೃತ್ ಅಭ್ಯರ್ಚಿತಃ, ಯಾರಿಂದಲಾದರೂ ವ್ಯಕ್ತಿಯಿಂದ ಒಂದು ಸರ್ತಿ ಪೂಜೆ ಮಾಡಲ್ಪಟ್ಟರೆ, ಒಂದು ಬಾರಿ ಆದರೂ ಪೂಜೆ ಮಾಡಲ್ಪಟ್ಟವನು ಅಭ್ಯರ್ಚಿತಃ. ಹೇಳೆಯಾಪಿ ನಮಸ್ಕೃತಃ, ಒಟ್ಟಾರೆಯಾಗಿ ಅನಾದರದಿಂದಲಾದರೂ ನಮಸ್ಕರಿಸಲ್ಪಟ್ಟವನು. ಸಯಾತಿ ಪರಮಂ ಸ್ಥಾನಂ, ಅವನು ಉತ್ತಮವಾದಂತಹ ಸ್ಥಾನವನ್ನು ಪಡೆಯುವನು. ಯತ್ ಸ್ಥಾನ ಹೇಗೆ ಉಂಟು ಕೇಳಿದರೆ ಸುರೈರಪಿ ದುರ್ಲಭಂ, ದೇವತೆಗಳಿಗೂ ಸಿಗಲಾರದ್ದು ಅಂತ. ಸಾಮಾನ್ಯವಾಗಿ ಅನೇಕ ಪ್ರಕಾರಗಳಿಂದ ಶ್ಲೋಕಕ್ಕೆ ಅರ್ಥವನ್ನು ಮಾಡಿಕೊಂಡಾಗ ಹೆಚ್ಚಾಗಿ ನೋಡುವಂಥದ್ದು, ಸುಲಭವಾಗಿ ನೋಡುವಂಥದ್ದು ಮೊದಲಿಗೆ ಕ್ರಿಯಾಪದವನ್ನು. ಯಾತಿ ಅಂತ ಉಂಟಲ್ಲಿ. ಯಾತಿ ಅಂದರೆ ಹೊಂದುತ್ತಾನೆ, ಹೋಗುತ್ತಾನೆ ಅಂತ. ಅದಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿಸ್ತಾ ಹೋಗೋದು. ಯಾರು ಹೋಗುತ್ತಾನೆ? ಸಹ ಯಾತಿ, ಅವನು ಹೋಗುತ್ತಾನೆ. ಯಾರವನು? ಪೂರ್ವಪ್ರಸ್ತುತನಾದನು, ದೇವರನ್ನು ಪೂಜೆ ಮಾಡಿದವನು, ದೇವರನ್ನು ನಮಸ್ಕಾರ ಮಾಡಿದವನು ಅಂತ ಹೇಳಿ. ಏನನ್ನು, ಎಲ್ಲಿಗೆ ಹೋಗುತ್ತಾನೆ? ಪರಮಂ ಸ್ಥಾನಂ ಯಾತಿ, ಉತ್ತಮವಾದ ಸ್ಥಾನವನ್ನು ಪಡೆಯುತ್ತಾನೆ. ಎಂಥ ಉತ್ತಮ ಸ್ಥಾನ ಅದು? ಅದು ಹೇಗುಂಟು ಕೇಳಿದರೆ ಸುರೈರಪಿ ದುರ್ಲಭಂ, ದೇವತೆಗಳು ಸಿಗಲಾರದ್ದು. ದೇವತೆಗಳಿಗೂ ಸಿಗಲಾರದ ಸ್ಥಾನಮಾನವು, ಈಗ ನಾವು ದೇವತೆಗಳಲ್ಲಿ ಮಾತಾಡ್ತಾ ಇಲ್ಲ, ನಾವು ಮನುಷ್ಯ ಲೋಕದಲ್ಲಿ ಮಾತಾಡ್ತಾ ಇದ್ದೆವು. ಇದು ದೇವತೆಗಳಿಗೆ ಈ ಶ್ಲೋಕವನ್ನು ಹೇಳಿದ್ದಾದರೆ, ಪಾಠ ಆದರೆ, ದೇವತೆಗಳಿಗೆ ಸಿಗಲಾರದ ಸ್ಥಾನವನ್ನು ಒಬ್ಬ ದೇವತೆ ಪಡೀತಾನೆ ಹೇಳುವುದರಲ್ಲಿ ಅರ್ಥ ಸ್ವಾರಸ್ಯ ಇಲ್ಲ. ದೇವತೆಗಳು ಇನ್ನು ದಾನವರನ್ನು ಇಟ್ಟುಕೊಳ್ಬೇಕು. ಇದು ದಾನವರಿಗೆ ಹೇಳುವುದು ಅಂತ ಹೇಳಿದೆ, ದಾನವರು ದೇವರನ್ನು ಪೂಜೆ ಮಾಡೋದಿಲ್ಲ. ಇದು ಮನುಷ್ಯರಿಗೆ ಹೇಳಿದ್ದು ಅಂತ ಆಯಿತು. 3 ಜನ ಇರುವುದು. ದೇವತೆಗಳಿಗೆ ಸಿಗಲಾರದ ಸ್ಥಾನಮಾನವನ್ನು ಮನುಷ್ಯ ಮಾತ್ರನನ್ನು ಪಡೆಯುತ್ತಾನೆ ಹೇಳುವುದು ಸಿದ್ಧಾಂತ ವಿರೋಧ ಆಗ್ತದೆ. ಅದೆಂಥದ್ದಾಗಿ ದೇವತೆಗಳಿಗೆ ಸಿಗುವುದಿಲ್ಲ, ಮನುಷ್ಯರಿಗೆ ಸಿಗ್ತದೆ, ಈಗೊಂದುಂಟ. ಮತ್ತೆ ಮೆಲ್ಲ ಅರ್ಥ ಮಾಡಿದರೆ ಏನು ಮಾಡುವ? ಅದು ಸುಮ್ಮನೆ ಅರ್ಥವಾದ, ಅಂದರೆ ಪ್ರೈಸ್ ಮಾಡಿದ್ದು, ಹೊಗಳಿಕೆ ಹೇಳಿದ್ದು. ದೇವತೆಗಳಿಗೂ ಸಿಗುವುದಿಲ್ಲ ಅಂಥ ಸ್ಥಾನವನ್ನು ಕೊಟ್ಟರು. ಈಗ ಹಾಗಾದರೆ ಒಂದು ಪ್ರಶ್ನೆ ಮಾಡಿಕೊಳ್ಳುವ. ಈಗ ಧ್ರುವ ಇದ್ದಾನೆ, ಅವ ರಾಜಕುಮಾರ, ಅವನಿಗೆ ಉತ್ತಮವಾದ ಸ್ಥಾನ ಸಿಗಲಿಲ್ವಾ? ದೇವತೆಗಳಿಗೆ ಅಂಥ ಸ್ಥಾನ ಸಿಕ್ಕಿದೆಯಾ? ಧ್ರುವ ಪದವಿ. ಹಾಗಾಗಿ ಸಿಗಲಾರದ್ದು ಹೌದಲ್ವ, ಅಂಥದ್ದು ಸಿಗಬಾರ್ದು ಅಂತ ಏನಿಲ್ಲಲ್ಲ ಅಂತ. ಈಗ ನಾವು ಧ್ರುವರಾಜನನ್ನಿಟ್ಟುಕೊಂಡ್ರೆ, ಧ್ರುವ ಪದವಿ ಅಂತ ಮಾಡಿಕೊಂಡ್ರೆ, ಅದು ಒಂದು ಪದವೀಕೃತವಾದ ವಸ್ತು. ಅಂದರೆ ಖಗೋಳವನ್ನು ನಿಯಂತ್ರಣ ಮಾಡತಕ್ಕಂತಹ ಒಂದು ಪ್ರದೇಶದ ವ್ಯವಸ್ಥೆಯಲ್ಲಿ ನಿಂತಾಗ ಅದಕ್ಕೊಬ್ಬ ಅಧಿಕಾರಿ ಇರ್ತಾನೆ. ಅದು ದೇವತೆಗಳಿಗೆ ಸಿಗುವುದಿಲ್ಲ ಹೇಳಿದರೆ, ಇಂದ್ರ ಪದವಿ ಇಂದ್ರನಿಗೆ ಮಾತ್ರ, ಅಗ್ನಿಗೆ ಸಿಗ್ತದ. ಯಮ ಪದವಿ ಯಮನಿಗೆ ಮಾತ್ರ, ವರುಣನಿಗೆ ಸಿಗ್ತದೆ. ಹಾಗಾದರೆ ದೇವತೆಗಳ ಪದವಿಗಳು ದೇವತೆಗಳಿಗೆ ಸಿಗುವುದಿಲ್ಲ, ದೇವತೆಗಳಿಗೆ ಸಿಗಲಾರದ ಸಂಗತಿ ಅಂತ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವರವರಿಗೆ ಸಿಗುವುದು ಅವರವರಿಗೆ ಸಿಗ್ತದೆ, ಅದು ಉಳಿದವರಿಗೆ ಸಿಗುವುದಿಲ್ಲ ಎನ್ನುವ ಸತ್ಯವೇ. ನಾಗಾರಿ ರುಗ್ರ ಬಲಪೌರುಷ ಆತ್ಮ ಹೇಳುವಾಗ, ಇವನಿಗೆ ಗರುಡನಿಗೆ ಹೇಳುವಾಗ ಅಲ್ಲಿ ಮತ್ತೆ ಹೇಳ್ತಾರೆ, ಆಶಿತ್ಯ ಶಕ್ರ ದೇವ ಅವರಿಗೆಲ್ಲ ಸಿಗಲಾರದ ಸಂಗತಿಯಿಂದ. ಇಂದ್ರಾದಿಗಳಿಗೆ ಸಿಗಲಾರದ ಸ್ಥಾನಮಾನ ಗರುಡನಿಗೆ ಸಿಕ್ಕಿದೆ ಅಂತ ಎಲ್ಲ ಹಾಗೆ
ಅವರವರಿಗೆ ಸಿಗತಕ್ಕ ಸ್ಥಾನಮಾನಗಳು ಇನ್ನೊಬ್ಬರಿಗೆ ಸಿಗಲಿಲ್ಲ ಎನ್ನುವುದು ಇದು ವ್ಯವಸ್ಥಿತವಾದ ಕ್ರಮ. ನಾಗಾರಿ ರುಗ್ರ ಬಲಪೌರುಷ ಆತ್ಮಶಕ್ತಿಯ ಹೇಳಿಕೊಂಡದ್ದಾಗೆ ಅವನ ಪ್ರಕಾರದ ಸಾಧನೆಯಿಂದ ಅವನಿಗೆ ಬೇಕಾದ್ದನ್ನು ಪಡಿತಾನೆ. ಯಾರ ಸಾಧನೆ ಹೇಗಿರ್ತದೋ ಅದವರ ಸ್ಥಾನಮಾನ ಸಿಗುವುದು ಸಮವೇ. ಆದ್ದರಿಂದ ಯಾರೇ ಮನುಷ್ಯನಿರಲಿ ಯಾರೇ ಇರಲಿ ಅವರವರು ಸಾಧನೆ ಮಾಡಿದ್ದು ಇನ್ಯಾರಿಗೂ ಸಿಗಲಾರದ ಸ್ಥಾನವನ್ನು ಅವರು ಪಡೆಯುತ್ತಾರೆ. ಅದು ಸಂಕಲ್ಪ, ನಿತ್ಯ ಸಂಕಲ್ಪ ದೇವರದ್ದು. ಹೀಗೆ ಅರ್ಥ ಮಾಡಿಕೊಂಡು ಸಾಧನೆ ಮಾಡಿಕೊಂಡು ಕಷ್ಟಪಟ್ಟು ಒದ್ದಾಟಪಟ್ಟು ಆದರೆ ಏನಾಯ್ತು ಗೊತ್ತುಂಟ, ಇಲ್ಲಿ ದೇವತೆಗಳಿಗೂ ಸಿಗಲಾರದ ಸ್ಥಾನಮಾನವನ್ನು ಪಡೆಯುತ್ತಾನೆ ಹೇಳಿದರೆ ಒಬ್ಬ ಮನುಷ್ಯ ಅದು ದೇವತೆಗಳಿಗಿಂತ ಉತ್ತಮವೋ ಕನಿಷ್ಠವೋ ಸ್ಥಾನಮಾನ ಮನುಷ್ಯ ಪಡೆದದ್ದು? ಏನಿದ್ರೂ ದೇವತೆಗಳಷ್ಟು ದೊಡ್ಡ ಸ್ಥಾನಮಾನ ಅಲ್ಲ. ಅದರಿಂದ ಹಾಗೆಲ್ಲ ಅವರವರ ಸ್ಥಾನಮಾನವನ್ನು ಪಡೆಯುತ್ತಾರೆ ಹೇಳಲಿಕ್ಕೋಸ್ಕರ ಉಳಿದವರಿಗೆಲ್ಲ ಸಿಗಲಾರದೆ ಉಳಿದವರು ಹೇಳ್ತಾರೆ ಅದೇ ನನಗೆ ಬೇಡ ಮಾರಾಯ, ಅದು ಸಣ್ಣಕ್ಕೆಲ್ಲ ಸ್ಥಾನಮಾನ ನಮಗೆ ಯಾಕೆ ಬೇಕು? ಅವರಿಂದ ತ್ಯಾಜ್ಯವಾದ, ಅವರಿಂದ ಅಪೇಕ್ಷಣೀಯವೇ ಅಲ್ಲದ ಉಪೇಕ್ಷಿತವಾದಂಥ ಸ್ಥಾನಮಾನಗಳು. ನಾನು ನಿನಗೆ ದೇವಸ್ಥಾನದಲ್ಲಿ ನಾನು ನಿನಗೆ ಗುಡಿಸುವ ಕೆಲಸ ಕೊಡಿಸ್ತೇನೆ ಆಯಿತಾ, ಅದು ಯಾರಿಗೂ ಸಿಗುವುದಿಲ್ಲ ಹೇಳಿದರೆ ದೊಡ್ಡ ಸಂಗತಿ ಮಾಡಿ ಗುಡಿಸುವ ಕೆಲಸ. ಹೌದಾ? ಅದು ಅಲ್ಲಿ ಅಧಿಕಾರಿ ವರ್ಗದವರಿಗೂ ಸಿಗುವುದಿಲ್ಲ, ಪೂಜೆಯವರ ಮಕ್ಕಳಿಗೂ ಸಿಗುವುದಿಲ್ಲ, ಅದು ಮಾಲಕರಿಗೆ ಟ್ರಸ್ಟಿಯವರಿಗೂ ಸಿಗುವುದಿಲ್ಲ ಅದು ಕೆಲಸ. ಹಾಗೆ ಹೇಳಿದರೆ ಯಾವುದು ಗುಡಿಸುವ ಕೆಲಸ ಹೇಳಿದರೆ ಅದು ದೊಡ್ಡ ಸಂಗತಿ ಆಯಿತಾ? ಮಾಲೀಕರಿಗೂ ಸಿಗಲಾರದ, ಪೂಜೆಯವರ ಮಕ್ಕಳಿಗೂ ಸಿಗಲಾರದ ನನಗೆ ಕೆಲಸ ಅಲ್ಲಿ ಸಿಕ್ಕಿದೆ ಅವನು ಹೇಳಿಕೊಂಡು ತಿರುಗ್ತಾನೆ. ಅದನ್ನು ಕೆಲಸ ಸತ್ಯವೇ, ಪೋಸ್ಟ್ ಹೌದೇ, ಆದರೆ ಅದು ಸಣ್ಣ ಕೆಲಸ. ಪೂಜೆಯವರ ಮಕ್ಕಳಿಗೆ, ಟ್ರಸ್ಟ್ಗಳ ಅಧಿಕಾರಿಗಳ ಮಕ್ಕಳಿಗೆಲ್ಲ ಸಿಗುವಂಥ ಕೆಲಸ ಅಲ್ಲ, ಹೌದು ಸತ್ಯ. ಅವರಿಗೆ ಅದು ಬೇಡ ಅಂತಾರೆ. ಅವ್ರು ಕೇಳಿದರೆ ಮನಸ್ಸು ಮಾಡಿ ನಮಗೆಲ್ಲ ಸಿಗ್ತದೆ, ನಮಗೆ ಯಾರಿಗೆ ಬೇಕು ನಾನು ಗುಡಿಸುವ ಕೆಲಸ ನಮಗೆ ಬೇಕಾ ಅಂತ. ಹಾಗಾಯ್ತಿದ್ದು. ಆದ್ದರಿಂದ ಅಭಿಪ್ರಾಯ ಏನಾಯ್ತು ಗೊತ್ತುಂಟು, ಇಲ್ಲಿ ಒಂದು ವಿಚಿತ್ರವಾದ ಅಭಿಪ್ರಾಯ ಇದೆ. ಇಲ್ಲಿ ಒಂದು ಪದ್ಧತಿಯ ಮೇಲೆ ಫೋಕಸ್ ಮಾಡಲಿಕ್ಕೆ ಉಂಟು, ಇನ್ನೊಂದು ಅರ್ಥ ವ್ಯತ್ಯಾಸ ಮಾಡಲಿಕ್ಕೆ ಉಂಟು. ಮೊದಲಿಗೆ ಅರ್ಥ ವ್ಯತ್ಯಾಸ ಮಾಡಿ ಹೇಳುತ್ತೇನೆ. ಸುರೈರಪಿ ಅಂದರೆ ಅಪಿಶಬ್ದವು ಅಸ್ವಾರಸ್ಯವನ್ನು ಹೇಳುತ್ತದೆ. ಇಲ್ಲಿ ಅಪಿಶಬ್ದವನ್ನು ಸೇರಿದೆ. ದೇವತೆಗಳಿಗೂ ಕೂಡ ಸಿಗಲಾರದ್ದು ಅಂತ ಹೇಳಿದಾಗ ಅರ್ಥ ಕಾಣ್ತದೆ. ಹಾಗಲ್ಲ, ಅಪಿಶಬ್ದವು ಅಸ್ವಾರಸ್ಯವನ್ನು ಹೇಳುವುದು. ಅಂದರೆ ಸುರೈರಪಿ ಅಂದರೆ ಸುರರಂಥವರಿಂದ, ಅಂದರೆ ಅಸುರರು ಅಂತ ಅರ್ಥ, ಕಿಂಚಿನ್ಯೂನರು ಅಂತ ಅರ್ಥ, ಉಪೇಕ್ಷಣೀಯರು ಅಂತ ಅರ್ಥ, ಸರಿಯಿಲ್ಲದವರು ಅಂತ ಅರ್ಥ. ಅಪಿಸುರೈಹಿ, ಅಪಿಸುರೈಹಿ ಅಂದರೆ ಅಸುರೈಹಿ ಇತ್ಯರ್ಥ, ಒಳ್ಳೆಯವರಿಂದ ಅಂತ ಅರ್ಥ ಅಲ್ಲ. ದೈತ್ಯರಿಂದ ಸಿಗಲಾರದ ಸಂಗತಿ ಸಿಗ್ತದೆ. ಈಗ ನಮಗೆ ಖುಷಿ ಆಯಿತು, ಮನುಷ್ಯನಿಗೆ ಸಿಗುವಂಥ ಸ್ಥಾನಮಾನಗಳು ದಾನವರಿಗೆ ಸಿಗುವುದಿಲ್ಲ. ದಾನವರಿಗೆ ಸಿಗುವುದಿಲ್ಲ, ಅವನು ನರಕಕ್ಕೆ ಹೋಗುವವರು. ಅದನ್ನು ಅಪಿಸುರರು ಹೇಳಿ, ಸುರೈರಪಿ ಅಂದ್ರಲ್ಲಿ ಅಪಿಸುರೈಹಿ ಇತ್ಯರ್ಥ. ಅಪಿಸುರರು ಅಂದರೆ ಹೇಳಿದರೆ ಸುರಾಭಾಸರು ಅಂತ ಅರ್ಥ, ದೇವತೆಗಳಾಗಿರುವವರು ಅಂತ ಅರ್ಥ. ದೇವತೆಗಳಿಂದ ಮೊದಲು ಅವರಿಗೆ ಇನ್ನೊಂದು ಹೆಸರುಂಟು ಅಂತ ಗೊತ್ತುಂಟು, ಅಂದರೆ ಆದಿಸುರರು ಅಂತ ಉಂಟು. ದೇವತೆಗಳಿಂದ ಮೊದಲು ಹುಟ್ಟಿದವರು ಅಂತ ಉಂಟು, ಅವರಿಗೆ ದೊಡ್ಡ ಹೆಸರುಂಟು ಅವರಿಗೆ, ಆದಿನಃ ಅಂತ. ಹೀಗಾಗಿ ಅವರ ಉಪಯೋಗ ಇಲ್ಲದವರು ಅಂತ ಹೇಳಿ ಅಂಥವರಿಗಿಂತ ವಿಲಕ್ಷಣವಾದದ್ದು. ಇದೇನು ಬಹಳ ಕಷ್ಟವಾಗಿ ಅರ್ಥ ವ್ಯತ್ಯಾಸ ಮಾಡಿಕೊಂಡು ಸ್ಪಷ್ಟವಾದ ಎದುರು ಕಾಣತಕ್ಕ ಅರ್ಥವನ್ನು ಬಿಟ್ಟು ಅಪಿಸುರರು ಅಂತೇಳಿ ಅಸುರಸ್ಯ ಅರ್ಥವನ್ನು ಮಾಡಿಕೊಂಡಿದ್ದೀರಿ ಅಂತ ಅರ್ಥ ಯಾರಾದರೂ ಹೇಳಿದರೆ, ನಿಜವಾಗಿ ಸಿದ್ಧಾಂತಕ್ಕೆ ವಿರೋಧವಾದ ಅರ್ಥಗಳು ಬಂದಾಗ ಅದನ್ನು ತ್ಯಾಜ್ಯ ಮಾಡುವುದರಲ್ಲಿ ಬೇಜಾರ ಇಲ್ಲ. ಹೇಗಾದರೂ ಮಾಡಿ ಸಿದ್ಧಾಂತ ವಿರೋಧ ಅಲ್ಲದಂತೆಯೇ ಶ್ಲೋಕವನ್ನು ಅರ್ಥ ಮಾಡಬೇಕು ಅಂತ ಕ್ರಮ. ಇದೇ ಕೆಲವೊಮ್ಮೆ ಬೇಕು ಅಂತ ಫಿಟ್ಟಿಂಗ್ಸ್ ಹೇಳ್ತಾರೆ. ವೇದವ್ಯಾಸ ಬೇಕು ಅಂತ ಶ್ಲೋಕಗಳನ್ನೆಲ್ಲ ಹೀಗೆಲ್ಲ ರಚನೆ ಮಾಡಿ ಹಾಕಿರ್ತಾರೆ. ದೇವತೆಗಳಿಗೂ ಸಿಗಲಾರದ ಸಂಗತಿ ಸಿಕ್ಕಿದೆ ಅಂತ ಅವನ ತಲೆಯಲ್ಲಿ ಹಾಕ್ಕೊಳ್ಳಿ ಅಂತೇಳಿ. ಕೆಲವೊಮ್ಮೆ ರೋಚನಾರ್ಥಂ ಪರಶ್ರುತಿ ಹೇಳ್ತಾರೆ, ಯಾರಿಗೂ ಕೊಡಲಾರದು ನಿಮಗೆ ನಾನು ಕೊಡ್ತೇನೆ ಹೇಳ್ತಾರೆ. ಹೌದು ಒಂದು ಎಣಿಸಿ ಕೆಲಸ ಬೇಗ ಮಾಡ್ತಾನೆ, ಮತ್ತೆ ನೋಡು ಎಂಥದ್ದು ಒಂದು ಕೆಲಸಕ್ಕೆ ಕೊಟ್ಟದ್ದು ಅಷ್ಟೆ. ಹಾಗೆ ಮಕ್ಕಳಿಗೆ ಎಂತ ಭರಿಸಲಿಕ್ಕೆ, ಉಮೇದು ಭರಿಸಲಿಕ್ಕೆ ಕೆಲವೊಮ್ಮೆ ನಿನಗೆ ಅದು ಕೊಡ್ತೇನೆ ಇದು ಕೊಡ್ತೇನೆ ಹೇಳಿ ಕೆಲಸ ಮಾಡಿಸ್ತಾರೆ. ಇದು ತಿನ್ನಲಿಕ್ಕೋಸ್ಕರ ವಿಷಯ ಅಲ್ಲ, ಅವನಿಗೆ ಅದರ ಮೇಲೆ ಪ್ರವೋಕ್ ಆಗಲಿಕ್ಕೆ, ಇಷ್ಟಪಡಲಿಕ್ಕೆ. ಹಾಗೆ ಜ್ಯೋತಿಷ್ಠೋಮೇನ ಸ್ವರ್ಗಕಾಮೋ ಯಜೇತ ಅಂತ ವೇದವೇ ಸ್ವರ್ಗ ಬೇಕಾದರೆ ನಿನಗೆ ಜ್ಯೋತಿಷ್ಠೋಮಯಾಗ ಮಾಡು ಎಲ್ಲ ಹೇಳುತ್ತದೆ. ಅದು ಹೇಳಿದ್ದರಿಂದ ನಮಗೆ ಭಾರಿ ಖುಷಿಯಾಗಿ ನಾವು ಜ್ಯೋತಿಷ್ಠೋಮಯಾಗ ಮಾಡುತ್ತೇವೆ, ಹಾಗಾದರೆ ಸ್ವರ್ಗದಲ್ಲಿ ಸೇರ್ತೇವೆ. ಅಂದರೆ ಅಲ್ಲೇ ದೊಡ್ಡ ಸಂಗತಿ ಅಲ್ಲ. ಈಗ ಸ್ವರ್ಗ ಅಂತ ಇಟ್ಟುಕೋ, ಮತ್ತು ನಾಳೆ ಮೋಕ್ಷಕ್ಕೆ ಬರ್ತಿ, ಬೇಡವೇ ಬೇಡ ಅಂದಾಗ ಮೋಕ್ಷದಲ್ಲಿ ಹೋಗಲಿ. ಕೆಲವರಿಗೆಲ್ಲ ಹಾಗೆ ಉಮೇತೆ ಇಲ್ಲಂತೆ, ಅಂದರೆ ಬೇಗ ಸಿಗಬೇಕು ರಿಸಲ್ಟ್.
ಅದಕ್ಕೆ ಡೆಸ್ಟಿನೇಷನ್ಸ್ ಎಲ್ಲ ಕೊಡೋದು, ನೋಡಿ ಇಲ್ಲಿ ಸ್ವರ್ಗಕ್ಕೆ ಬಾ, ಇಲ್ಲಿ ಹೀಗೆ ಬಾ, ಮತ್ತು ನೀನು ಒಮ್ಮೆಲೆ ಮೋಕ್ಷಕ್ಕೆ ಹೋಗಲಿಕ್ಕೆ ಬರ್ತದೆ ಅಂತ. ಒಮ್ಮೆಲೆ ಮೋಕ್ಷ ಹೇಳಿದರೆ ಅದು ಆಗುವುದಲ್ಲ ಹೋಗುವುದಲ್ಲ ಅಂತ ಕೂತು ಬಿಡ್ತಾರೆ. ಹಾಗೆ ಕೆಲವರಿಗೆ ಇಷ್ಟ ಆಗಲಿಕ್ಕೋಸ್ಕರ ಕೆಲವೊಮ್ಮೆ ಮದ್ದು ಕೊಡುವಾಗ ಮದ್ದು ಕುಡಿಯುವುದಿಲ್ಲ, ಕಷಾಯ ಕುಡಿಯುವುದಿಲ್ಲ, ಅದಕ್ಕೆ ಕೆಲಸಕ್ಕರೆ ಕೊಟ್ಟು ಬೆಲ್ಲ ಕೊಟ್ಟು ಕಷಾಯ ಕುಡಿಸಿದಂತೆ ಸ್ವರ್ಗಾದಿಗಳನ್ನೆಲ್ಲ ಕೊಟ್ಟು ಮತ್ತೆ ಅವನನ್ನು ಮೇಲಕ್ಕೆ ನಿಧಾನಕ್ಕೆ ಎಳೆಯುವ ಕ್ರಮ ಅಂತ. ಹೀಗೊಂದು ಕ್ರಮದಲ್ಲಿ ಇಂಥದ್ದೆಲ್ಲ ವಾಕ್ಯಗಳು ಬರ್ತವೆ. ಯಾರಿಗೂ ಸಿಕ್ಕಲಾರದಲ್ಲಿ ನಿನಗೆ ಸಿಗ್ತದೆ ಅಂತ ಕೊಡ್ತೇನೆ ಹೇಳ್ತಾರೆ ಅಂತೆಲ್ಲ. ಇದಾಗ್ಬೋದು, ಆಗುವುದಿಲ್ಲ ಅಂತಲ್ಲ. ಆದರೆ ಇದಕ್ಕಿಂತ ಚಂದವಾಗಿ ಕೇಳಿದರೆ ಶ್ಲೋಕದಲ್ಲಿ ಶಬ್ದವನ್ನು ಬೇರೆ ಕಡೆಗೆ ಹೇಳಿ ಅರ್ಥ ಮಾಡುವ ಕ್ರಮ. ಅದು ಎಂಥದ್ದು ಕೇಳಿದರೆ, ಸಕೃತ್ ಅಭ್ಯರ್ಚಿತೋ ಏನ ಸುರೈರಪಿ ಅಂತ ಅಲ್ಲಿಗೆ ಅನ್ವಯ. ಸುರೈರಪಿ ಅನ್ನೋದು ಅಲ್ಲಿ ಉಂಟು. ಸುರೈಹಿ ಅಂದರೆ ತೃತೀಯ ಬಹುವಚನದು, ಸುರೇಣ ಸುರಾಭ್ಯಾಂ ಸುರೈಹಿ. ತೃತೀಯ ವಿಭಕ್ತಿಯನ್ನು ಎಲ್ಲಿ ಹಾಕಬೇಕು ಕೇಳಿದರೆ ಅದಕ್ಕೆ ಸಹಯೋಗೆ ತೃತೀಯ ಅಂತ ವ್ಯಾಕರಣ ನಿಯಮ. ಒಟ್ಟಿಗೆ ಅಂತ ಅರ್ಥ ಅಂತ. ಅಂದರೆ ಏನಾಯಿತು, ದೇವತೆಗಳ ಒಟ್ಟಿಗೆ ದೇವರನ್ನು ಪೂಜೆ ಮಾಡಿದರೆ ಅವನು ಉತ್ತಮವಾದ ಸ್ಥಾನವನ್ನು ಪಡೆಯುತ್ತಾನೆ ಅಂತ. ಇದು ಸುಲಭವಾದ ಅರ್ಥ ಆಯಿತು. ಇದು ಪೂಜಾ ಪದ್ಧತಿ ಮೇಲೆ ಫೋಕಸ್ ಮಾಡಿದ ರೀತಿ. ಹಾಗಾಗಿ ಏನಾಯಿತು, ಇದಕ್ಕೆ ಶ್ಲೋಕಕ್ಕೆ ಹೀಗೆಲ್ಲ ನೀವು ಹೇಳಿದರೆ ಇದಕ್ಕೊಂದು ದೋಷ ಹೇಳುತ್ತಾರೆ. ಏನು ಕೇಳಿದರೆ ದೂರಾನ್ವಯ ದೋಷ ಅಂತ. ಸರಿಯಾಗಿಲ್ಲ ನಿಮ್ಮದು ಶ್ಲೋಕ. ಸುರೈರಪಿ ಎನ್ನುವುದು ಕಡೆಯಲ್ಲಿ ಉಂಟು, ಅದು ಮಿಸ್ ಮಾಡ್ತಾ ಉಂಟು, ನಮ್ಮನ್ನು ಮಿಸ್ಫೋಕಸ್ ಮಾಡ್ತಾ ಉಂಟು, ಬೇರೆ ಅರ್ಥ ಬರುವಾಗೆ ನಮ್ಮನ್ನು ತಿರುಗಿಸ್ತಾ ಇದೆ. ನೀವು ಅದನ್ನು ತಪ್ಪಿಸಿ ಈಗ ಸುರೈರಪಿ ಸಕೃದಭ್ಯರ್ಚಿತ ಏನ ಏಲೆಯಾಪಿ ಸುರೈರಪಿ ನಮಸ್ಕೃತ. ದೇವತೆಗಳ ಜೊತೆಯಲ್ಲಿ ದೇವರನ್ನು ಪೂಜೆ ಮಾಡಿದರೆ, ದೇವತೆಗಳ ಜೊತೆಯಲ್ಲಿ ದೇವರಿಗೆ ನಮಸ್ಕಾರ ಮಾಡಿದರೆ ಅವನು ಉತ್ತಮವಾದ ಸ್ಥಾನವನ್ನು ಪಡೆಯುತ್ತಾನೆ. ಅದು ಸುಲಭವಾಗಿ ಸಿಗುವಂಥದ್ದಲ್ಲ. ಅಲ್ಲಿ ಕೆಳಗೆ ಏನು ತೊಂದರೆ ಆಗಲಿಲ್ಲ. ಅವನೇನಾಯಿತು, ಸಯಾತಿ ಪರಮಂ ಸ್ಥಾನಂ ದುರ್ಲಭಂ. ದುರ್ಲಭ ಅಂದರೆ ಕಷ್ಟದಿಂದ ಪಡೆಯುವಂಥದ್ದು, ದುಃಖೇನ ಲಬ್ಧುಂ ಯೋಗ್ಯಂ ಅಂತ. ಆದರೂ ಸಿಗಲಾರದ್ದು ಬಹಳ ಕಷ್ಟದ್ದು ಅಂತ ಉತ್ತಮವಾದ ಸ್ಥಾನ ಪಡೀತಾನೆ. ಉತ್ತರಾರ್ಧದಲ್ಲಿ ಏನು ಈಗ ಕಷ್ಟ ಆಗಲಿಲ್ಲ. ಯಾರಿಗೂ ಪಕ್ಕಕ್ಕೆ ಸಿಗಲಾರದ, ಕಷ್ಟಪಟ್ಟರೂ ಸಿಗಲಾರದ ಉತ್ತಮವಾದ ಸ್ಥಾನವನ್ನು, ದೇವರ ಪೂಜೆಯನ್ನು ದೇವತೆಗಳ ಜೊತೆಯಲ್ಲಿ ಮಾಡಿದವನು, ದೇವರ ನಮಸ್ಕಾರವನ್ನು ದೇವತೆಗಳ ಜೊತೆಯಲ್ಲಿ ಮಾಡಿದವನು ಪಡೆಯುತ್ತಾನೆ. ಇಷ್ಟು ಈಗ ಭಾಳ ಚಂದವಾಗಿ ದೂರಾನ್ವಯ ಆದರೂ ಸಿದ್ಧಾಂತ ವಿಶೇಷ ಲಬ್ಧವಾಗುವುದಾದರೆ ಮಾಡಬೇಕು ಅಂತ ಕ್ರಮ. ಶ್ಲೋಕಕ್ಕೆ ಅನ್ವಯ ದೋಷ, ದೂರಾನ್ವಯ ಎಲ್ಲ ಹೇಳಲಿಕ್ಕೆ ಇಲ್ಲ. ಈಗ ಪೂಜ್ಯಾಯ ರಾಘವೇಂದ್ರಾಯ ಬರ್ತದೆ ನಿಮಗೆ ಶ್ಲೋಕ, ಅದನ್ನು ಹೇಳ್ತಾ ಹೋಗಿ. ಪೂಜ್ಯಾಯ ಚತುರ್ಥಿ ವಿಭಕ್ತಿ, ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ, ಭಜಿಸಿದವರಿಗೆ ಕಲ್ಪವೃಕ್ಷದಂತೆ ಇರುವವರು ಅವರಿಗೆ, ನಮತಾಂ ಕಾಮಧೇನವೇ, ನಮಿಸಿದವರಿಗೆ ಕಾಮಧೇನುವಿನಂತಿರುವವರಿಗೆ. ಎಂಥದ್ದು ಮುಂದೆ ಅಂತ ಇಲ್ಲೇ ಅಂತ ಇದನ್ನು ಎಲ್ಲರೂ ಹೇಳೋದೇ ಅಲ್ವಾ. ಪೂಜ್ಯಾಯ ಪೂಜ್ಯಾಯ ರಾಘವೇಂದ್ರಾಯ ಹೇಳಿ ಮುಗಿಸ್ತಾರೆ. ಇಲ್ಲಿ ಅಂತ ಆಯಿತು. ಅವರಿಗೆ ಎಂಥದ್ದು, ಇವರಿಗೆ ಎಂಥದ್ದು ಅಂತ ಪಾಯಸ ಹಾಕ್ತೀನಲ್ಲ ಅಥವಾ ಒಳಗೆ ಬಿಡ್ತೀನಲ್ಲ, ಎಂಥದ್ದು ಪೂಜ್ಯರಾದ ರಾಘವೇಂದ್ರ ತೀರ್ಥರಿಗೆ ಎಂಥದ್ದು ಇಲ್ಲ, ಎಂಥದ್ದು ಇಲ್ಲ, ಎಂಥದ್ದು ಅಂತ ಇಲ್ಲ. ಮುಂದಿನ ಶ್ಲೋಕದಲ್ಲಿ ಅನ್ವಯ ಉಂಟು. ಧ್ರುವಾದಿದ್ವಾಂತರವೇ ವೈಷ್ಣವೇಂದಿವರೆಂದಿವೆ ಶ್ರೀ ರಾಘವೇಂದ್ರ ಗುರುವೇ ನಮಃ ಅತ್ಯಂತ ದಯಾಳವೇ ಅಂತ. ಎರಡನೇ ಶ್ಲೋಕದಲ್ಲಿ ನಮಃ ಇರುತ್ತು. ಅದು ಯಾರಿಗೆ ಗೊತ್ತೇ ಇಲ್ಲ. ಪೂಜ್ಯ ಹೇಳೋರು ಒಂದೇ ಶ್ಲೋಕ ಹೇಳೋದು, ಯಾವಾಗ ಬರೆಯೋದೊಂದೇ ಶ್ಲೋಕ. ಇನ್ನೊಂದು ಶ್ಲೋಕಕ್ಕೆ ಅನ್ವಯ ಉಂಟು ಅಂತ ಅರ್ಥವೇ ಯಾರಿಗೆ ಗೊತ್ತಿಲ್ಲ. ಇಲ್ಲಿ ಅಂತ ಹೇಳಲಿಲ್ಲ ಎನ್ನುವುದು ಯಾರು ಹೇಳೋದಿಲ್ಲ. ಯಾಕೆಂದರೆ ಯಾರಿಗೂ ಶ್ಲೋಕ ಮಾತ್ರ ಸಾಕು, ಅರ್ಥವೇ ಬೇಡ. ಹೆಂಗಸರು, ಮಕ್ಕಳು, ಸಂಸ್ಕೃತ ಗೊತ್ತಿಲ್ಲದ್ರು ಎಲ್ಲರೂ ಪೂಜ್ಯ ಹೇಳ್ತಾರೆ, ಎಲ್ಲರಿಗೂ ಪೂಜ್ಯ ಬರ್ತದೆ. ಎಂತ ಕೇಳಿದರೆ ಪೂಜ್ಯರಿಗೆ ನಮಸ್ಕಾರ. ಎಲ್ಲಿ ನಮಸ್ಕಾರ ಉಂಟಲ್ಲಿ ಶಬ್ದ ಇಲ್ಲ. ಇದೇ ವಿಶೇಷ. ಇಂಥದ್ದೆಲ್ಲ ಬೇಕಾದಷ್ಟೇ ಇರ್ತದೆ. ಇದಕ್ಕೆಲ್ಲ ಹೆಚ್ಚೆಚ್ಚು ಶ್ಲೋಕಗಳ ಅನ್ವಯಗಳು, ದೂರಾನ್ವಯಗಳು ಅಂತೆಲ್ಲ ದೋಷ ಮಾಡೋದು. ಇಲ್ಲಿ ನಮಃ ಶಬ್ದ ಇಲ್ಲ, ಇನ್ನೊಂದು ಶ್ಲೋಕದಲ್ಲಿ ಉಂಟು. ಕೆಲವೊಮ್ಮೆ ಅಲ್ಲಿಲ್ಲದ ಶಬ್ದವನ್ನು ನಾವು ಇಟ್ಟುಕೊಳ್ಳಬೇಕು. ಅಧ್ಯಾಹಾರ ಅಂತಾರೆ. ಬೇರೆ ಕಡೆಯಲ್ಲಿದ್ದದನ್ನು ಎಳೆದು ತರಬೇಕು, ಹಿಂದೆ ಇದ್ದದ್ದನ್ನು ಮುಂದಕ್ಕೆ ಎಳಿಬೇಕು. ಹಿಂದೆ ಮುಂದೆ ಎಲ್ಲ ಮಾಡಲಿಕ್ಕುಂಟು. ಮಾಡಿದ ತಕ್ಷಣ ದೋಷ ಅಂತ ಹೇಳುವುದಿಲ್ಲ. ಶ್ಲೋಕ ಮಾಡಲಿಕ್ಕೆ ಅವನಿಗೆ ಬರುವುದಿಲ್ಲ, ತಪ್ಪು ಶ್ಲೋಕ ಮಾಡಿದ್ದಾರೆ ಅಂತೆಲ್ಲ ಅದೊಂದು ಅವರ ಟ್ರಿಕ್ಸ್. ಕೆಲವೊಮ್ಮೆ ಶ್ಲೋಕಗಳಲ್ಲೆಲ್ಲ ಹಾಗೆಲ್ಲ ಮಾಡಲಿಕ್ಕೆ ಬರ್ತದೆ. ಮಧ್ವಾಚಾರ್ಯರದೊಂದು ಶ್ಲೋಕ ಉಂಟು ಭಾಳ ಚಂದವಾಗಿ. ಈಶಾವಾಸ್ಯ ಉಪನಿಷತ್ತಿಗೆ ಭಾಷ್ಯ ಬರೆದಾಗ ಮಂಗಳಾಚರಣೆ ಮಾಡಿದ ಶ್ಲೋಕ. ಅದನ್ನೆಲ್ಲರೂ ಹೆಚ್ಚಾಗಿ ಹೇಳುತ್ತಾರೆ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೀಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೇ ಗುರವೇ ನಮಃ ಅಂತ. ಯಸ್ಮಾತ್
ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಲಕ್ಷ್ಮಿಗೂ ಜ್ಞಾನಸ್ಫೂರ್ತಿ. ಬ್ರಹ್ಮಾದಿಗಳಿಗೂ ಲಕ್ಷ್ಮಿಗೂ ಯಾರು ಜ್ಞಾನವನ್ನು ಕೊಡುತ್ತಾನೋ, ಯಾರಿಂದಲಾಗಿ ಜ್ಞಾನ ಬರ್ತದೋ ಅಂಥವರಿಗೆ ನಮಸ್ಕಾರ. ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ. ಇದು ಮಧ್ವಾಚಾರ್ಯ ಮಾಡಿತ್ತು. ಇಲ್ಲಿ ಎಂತಾಗಿದೆ ಅಂದರೆ ಆರಂಭದ ಪಾದದಲ್ಲಿ ಯಸ್ಮಾತ್ ಬಂದಿದೆ, ಯಾ ಬಂದಿದೆ, ಯಸ್ಮಾ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ. ಉತ್ತರಾರ್ಧದಲ್ಲಿ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರೆಯೇ ಗುರವೇ ನಮಃ ಅಂತ ಜ್ಞಾ ಬಂದಿದೆ. ಯಜ್ಞ. ಈಗ ನಾವೆಲ್ಲ ಕೆಲವರೆಲ್ಲ ಹೀಗೆ ಹೆಸರಲ್ಲಿ ಎಲ್ಲ ಬರೆದೆಲ್ಲ ಹಾಕಿಕೊಡ್ತಾರಲ್ಲ, ಒಂದೇ ಕೆಳಗೆ ಬರುವ ಹಾಗೆ ಅದು ಓದುವಾಗ ಇಡೀ ಅಮೃತ ಮಹೋತ್ಸವ ಬರುವಾಗಿರುತ್ತದೆ. ಮೇಲಿಂದ ಬರಿತಾ ಹೋಗ್ತಾರೆ ಅವರು, ಒಂದು ಬೇರೆ ಬೇರೆ ಶಬ್ದವನ್ನು ಬರೀತಾರೆ. ಆನಂತರ ಕೊಟ್ಟು ಓದುವಾಗ ಮೇಲಿಂದ ಕೆಲವೊಮ್ಮೆ ಸುಗುಣೇಂದ್ರ ತೀರ್ಥರು ಬರುವಾಗೆಲ್ಲ ಮಾಡ್ತಾರೆ, ಮೇಲಿಂದ ಹಾಗೆ ಶ್ಲೋಕ. ಹಾಗೆ ಇವರು ಭಾಳ ಚಂದವಾಗಿದ್ದು ಮಧ್ವವಿಜಯದಲ್ಲೇ ಉಂಟಲ್ಲ, ಧನ್ಯೋ ಮಹ್ಯತಮಾಕಿ ನಾಕಿನಾಮಹಿತ ಹೇಳುವ ಶ್ಲೋಕದಲ್ಲಿ ಅವರು ಇದು ಮಧ್ವವಿಜಯಾಖ್ಯಂ ನಾರಾಯಣ ಕವಿ ಕಾವ್ಯಂ ಅಂತ ಹೇಳಿ ಬರುವ ಹಾಗೆ ಮಾಡಿದ್ದಾರೆ. ರುಗ್ಮಿಣೇಶ ಕಾವ್ಯಂ ಅಂತ ಅವರು ಹಾಗೆ ಮಾಡಿದ್ದಾರೆ. ವಾದಿರಾಜರು ಮಾಡಿದ್ದಾರೆ ಹಾಗೆ ಬರುವ ಹಾಗೆ. 1.6 ಎನ್ನುವ ಶ್ಲೋಕದಲ್ಲಿ ಮಾಡಿದ್ದಾರೆ. 1.6 ಸುವಾಗ್ಮಿಯಿಂದ ಬರ್ತಾರೆ ರುಗ್ಮಿಣೀಶ ವಾಕ್ಯಂ ವಿಜಯಂ ರುಗ್ಮಿಜಯಾಖ್ಯಂ ಅಂತ. ಹಾಗೆ ಅದರಲ್ಲಿ ಬರುವ ಹಾಗೆ ಮಾಡೋದೊಂದು ಟೆಕ್ನಿಕ್. ಅದನ್ನು ಮಧ್ವಾಚಾರ್ಯರು ಮಾಡಿ ತೋರಿಸಿದ್ದಾರೆ. ಯಜ್ಞ ಅಂತ ಇಡೀ ಈಶೋಪನಿಷತ್ತಿನಲ್ಲಿ ಹೇಳಲ್ಪಟ್ಟ ಭಗವಂತನ ರೂಪ ಯಾವುದು ಕೇಳಿದರೆ ಯಜ್ಞ ಅಂತ, ಅದಕ್ಕೆ ಸಂಬಂಧಪಟ್ಟ. ಹೀಗೆಲ್ಲ ಶ್ಲೋಕಗಳನ್ನು ಬೇರೆ ಬೇರೆ ರೀತಿಯಿಂದ ದುಡಿಸಿಕೊಳ್ಳುವುದು ತಪ್ಪಲ್ಲ. ಅದೊಂದು ರೀತಿಯಾದ ಒಂದು ಅವನ ಶಕ್ತಿ ಅಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಇಲ್ಲಿ ಬಹಳ ಚಂದವಾಗಿ ಸುರೈರಪಿ ಅನ್ನುವುದನ್ನು, ಅಪಿ ಶಬ್ದ ಇಲ್ಲಿ ಏನು ಮತ್ತೆ ಅಸ್ವಾರಸ್ಯವನ್ನು ಹೇಳಬೇಕಲ್ಲ ನೀವು ಕೇಳಿದರೆ. ಹೌದು, ದೇವತೆಗಳಿಗೆ ಪ್ರಧಾನ ಪೂಜೆ ಇಲ್ಲ, ಒಟ್ಟಿಗೆ ಮಾತ್ರ ಪೂಜೆ. ದೇವರ ಪೂಜೆ ಮಾಡುವಾಗಲೇ ದೇವತೆಗಳಿಗೂ ಪೂಜೆ. ಅವರಿಗೊಂದು ಪ್ರತ್ಯೇಕವಾದ ಪೂಜೆ ಪುನಸ್ಕಾರ ಅಂತ ಇಲ್ಲ. ಮಾಡುವ ಅಂತ ಯೋಚನೆ ಮಾಡಿದರೆ ಮಾಡುವ, ನಮಗೇನಂತೆ, ದೇವತೆಗಳನ್ನೆಲ್ಲ ಪ್ರತ್ಯೇಕ ಮಾಡುವ. ಆಗ ದೇವತೆಗಳ ಅಡ್ರೆಸ್ ಎಂಥದ್ದು, ಯಾರವರು ದೇವರು ಹೇಳಲೇಬೇಕು ನೀವೀಗ. ಈ ದೇವರ ಪೂಜೆ ಮಾಡಿದಿರಿ, ಲಕ್ಷ್ಮೀ ಪೂಜೆ ಮಾಡುವಾಗ ಎಂತ ಮಾಡ್ತೀರಿ, ದೇವರ ಹೆಂಡತಿ ಲಕ್ಷ್ಮಿ ಅಂತ ಹೇಳುತ್ತೀರಿ ಇಲ್ವೋ? ಸಂಬಂಧಪಡುವುದು ದೇವರ ಮೇಲೆ. ದೇವರ ಹೆಂಡತಿ ಲಕ್ಷ್ಮಿ ಅಂತ ಹೇಳಿಕೊಂಡು ಅವಳಿಗೆ ಮತ್ತೆ ದೇವರದ್ದು ಪುಷ್ಪ ಕೊಡಬೇಕೋ ಬೇಡವೋ, ದೇವರ ಸಮರ್ಪಣೆ ಮಾಡಬೇಕೋ ಬೇಡ, ಮಾಡಿದ್ದೆ ದೇವರ ತೀರ್ಥವೇ ಕೊಡುವುದಲ್ವಾ, ಮತ್ತೆಂಥದ್ದು. ಆದ್ದರಿಂದ ಉಳಿದವರೆಲ್ಲ ಪರಿವಾರತಯಾಗ್ರಾಹ್ಯಾ ಅಪಿ ಹೇಯಾ ಪ್ರಧಾನತಃ ಅಂತ. ಮುಖ್ಯವಾಗಿ ಯಾರನ್ನು ಪೂಜೆ ಮಾಡಬಾರ್ದು. ಮುಖ್ಯ ಅಂದರೆ ಅವನೇ ದೊಡ್ಡವ ಅಂತ, ಪ್ರಧಾನ ದೇವರು. ಆದ್ದರಿಂದ ವಿಷ್ಣು ಇದು ಪಂಚಾಯತನ ಪೂಜೆ ಉಂಟಲ್ಲ, ಸತ್ತದ್ದು ಹಾಗೆ. ಪಂಚಾಯತನ ಪೂಜೆಯಲ್ಲಿ ಯಾರು ದೊಡ್ಡವರು ಅಂತ ಕೆಲವರವರಲ್ಲಿಲ್ಲ. ಅದು 5 ಒಂದೇ ಅಂತ ಹೇಳೋದು. ಸರಿ, 5 ಒಂದೇ ಆದರೆ ಮಧ್ಯದಲ್ಲಿ ಯಾಕೆ ಒಬ್ಬರನ್ನು ಹಾಕೋದು? ಮಧ್ಯದ ದೊಡ್ಡದಾಗೋದಿಲ್ವಾಗ? ಆದ್ದರಿಂದ ಅವರೇನು ಮಾಡ್ತಾರೆ, ವಿಷ್ಣು ಪಂಚಾಯತನ ಅಂದರೆ ವಿಷ್ಣು ಪ್ರಧಾನನಾಗಿ ಪೂಜೆ ಮಾಡೋದಂತೆ. ಶಿವ ಪಂಚಾಯತನ ಅಂದರೆ ಶಿವನನ್ನು ಮಧ್ಯೆಯಲ್ಲಿ ಆಗಿ ಪೂಜೆ ಮಾಡೋದು. ಗಣಪತಿ ಪಂಚಾಯತನ ಅಂದರೆ ಗಣಪತಿಯನ್ನು ಮಧ್ಯೆಯಲ್ಲಿ ಹಾಕಿ ಪೂಜೆ ಮಾಡೋದು. ಇನ್ನು ಸೂರ್ಯ ಪಂಚಾಯತನ ಆದರೆ ಸೂರ್ಯನನ್ನು ಮಧ್ಯೆ ಹಾಕಿ ಪೂಜೆ ಮಾಡೋದು. ಇನ್ನು ಶಕ್ತಿ ಪಂಚಾಯತನ ಆದರೆ ಶಕ್ತಿಯನ್ನು ಮಧ್ಯೆ ಹಾಕಿ ಪೂಜೆ ಮಾಡೋದು. ಶಕ್ತಿ ಅಂದರೆ ದುರ್ಗೆ ಅಂದರೆ ಪಾರ್ವತಿಯವರಿಗೆ. ಈಗ 5 ಅವರಿಗೆ ದೇವತೆಗಳು. 5ರಲ್ಲಿ 1 ಮನೆಯವರೇ ಎಲ್ಲ ಬಂದಿದ್ದಾರೆ, ಒಕ್ಕವರು ಮಾಡಿದ್ದಾರೆ. ವಿಷ್ಣು ಒಬ್ಬನೇ ಪ್ರತ್ಯೇಕ. ಅಲ್ಲಿ ವಿಷ್ಣು ಇದ್ದಾನೆ, ಸೂರ್ಯ ಇದ್ದಾನೆ. ವಿಷ್ಣು ಮತ್ತು ಸೂರ್ಯ ಬಿಟ್ಟರೆ ಗಣಪತಿ, ರುದ್ರ ಮತ್ತು ಪಾರ್ವತಿ. ಹಾಗಾಗಿ ಇದರಲ್ಲಿ ಸ್ಕಂದ ಇಲ್ಲ, ಬರುವುದಿಲ್ಲ. ಇದು ಪಂಚಾಯತನ ಮಾಡಿದರು. 5 ದೇವತೆಗಳನ್ನು ಪೂಜೆ ಮಾಡುವುದರಲ್ಲಿ ಒಬ್ಬನನ್ನು ಮಧ್ಯದಲ್ಲಿಟ್ಟರೆ ಪ್ರಧಾನ ಅಂತ ಹೇಳ್ತಾರೆ. ಉಳಿದವರು ಪರಿವಾರ ಆಗ್ತಾರೆ. ಪರಿವಾರರು ಅಂದರೆ ಕೆಳಗಿನವರು ಅಂತ ಅರ್ಥ. ಹಾಗೆ ಮಾಡಲಿಕ್ಕೆ ಇಲ್ಲ ಹೇಳ್ತಾರೆ. ವಿಷ್ಣುವನ್ನು ಪ್ರದಾನ ಮಾಡಿದರೆ ಉಳಿದವರು ಪರಿವಾರರಿದ್ದಾಗೆ, ಮತ್ತೊಂದು ದಿವಸ ಶಿವನನ್ನು ಪ್ರದಾನ ಮಾಡಿ ಉಳಿದವರನ್ನು ಪರಿವಾರ ಮಾಡೋದು ಪೂಜೆ ಮಾಡೋದಲ್ಲ. ಆದ್ದರಿಂದ ಉಳಿದವರನ್ನು ನೀವು ಪೂಜೆಗೆ ತಗೊಳ್ಳಿ, ಪರಿವಾರತ್ವೇನೇ ತಗೊಳ್ಳಿ. ಪರಿವಾರತಯಾಗ್ರಾಹ್ಯಾ ಅಪಿ ಹೇಯಾ ಪ್ರಧಾನತಃ. ಮುಖ್ಯವಾಗಿ ಅವರು ತಗೊಳ್ಳಿಕ್ಕಿಲ್ಲ. ಆದ್ದರಿಂದ ಅಪಿ ಶಬ್ದವು ಪರಿವಾರರನ್ನು ಸುರೈಹಿಂದ ನೋಡಿ, ಬಹುವಚನ ಉಂಟು. ಮತ್ತೆ ವಿಷ್ಣು ಒಬ್ಬನೇ, ಪರಿವಾರದವರು ತುಂಬ ಜನ. ದೇವರ ಪೂಜೆ ಮಾಡಲಿಕ್ಕೆ ಪರಿವಾರದವರು ಸುಮಾರು ಜನ ಬರ್ತಾರೆ. ಪರಿವಾರ ಎಷ್ಟಿದ್ದು ನಡೀತದೆ ನಮಗೆ. ಪೀಠ ಪೂಜೆಯಲ್ಲಿ ಪೀಠ ದೇವತೆಗಳು ಸುಮಾರು ಬರ್ತಾರೆ, ಮೆಟ್ಟಲಲ್ಲಿ ಎಲ್ಲ ಇದ್ದಾರೆ, ಪೀಠದಲ್ಲಿ ಬರ್ತಾರೆ, ಮಂಟಪದಲ್ಲಿ ಸಿಗ್ತಾರೆ, ಆವರಣದಲ್ಲಿ ಸುಮಾರು ದೇವತೆಗಳು ಬರ್ತಾರೆ.
ಬೇರೆ ಬೇರೆ ಪ್ರಕಾರಗಳಲ್ಲಿ. ಅದರಿಂದ ಪರಿವಾರರು ಎಷ್ಟು ಜನ ಇದ್ದರೂ ನಮಗೆ ಸಮಸ್ಯೆ ಇಲ್ಲ. ರಾಜ ಒಬ್ಬನೇ ಬರುವಾಗ ಕೆಲವೊಮ್ಮೆ 4 ಮಂದಿ ಇವರಿಂದ ಯಾರು ಮಂತ್ರಿಗಳಿಂದ ಬರ್ತಾನೆ. ಕೆಲವೊಮ್ಮೆ ರಾಜ ಬರುವಾಗ 8-10 ಮಂತ್ರಿಗಳು, 10-20 ಪರಿಚಾರಕರು, ಆನಂತರ 4-6 ಪುರೋಹಿತರು ಇವರೆಲ್ಲ ಬರ್ತಾರೆ. ಮೊನ್ನೆ ಬರುವಾಗ ನೀವು 4 ಜನ ಬಂದ್ರಿ, ಹೌದು. ಇವತ್ತು ಬರುವಾಗ ಎಲ್ಲರೂ ಬಂದೆ, ಹೌದು. ಇನ್ನೂ ಇದ್ದಾರೆ ಬರಲಿಕ್ಕೆ ಇದ್ದರೆ. ಇನ್ನು ಕೆಲವೊಮ್ಮೆ ರಾಜ ಬರುವಾಗ 4 ಬಗೆಯ ಸೈನ್ಯವೂ ಬರ್ತದೆ, ಚತುರಂಗ ಸೈನ್ಯವೂ ಬರ್ತದೆ ಮೆರವಣಿಗೆ ಬಂದಾಗ. ಒಂದಿಷ್ಟು ಕಾಲಾಳುಗಳು, ಕುದುರೆಗಳು, ರಥಗಳು, ಆನೆಗಳು ಎಲ್ಲ. ಅದರಿಂದ ಪರಿವಾರ ಎಷ್ಟು ಬಂದರೂ ತೊಂದರೆ ಇಲ್ಲ. ಪೂಜೆ ಮಾಡುವವನ ಸಾಮರ್ಥ್ಯದ ಮೇಲೆ ಪರಿವಾರಗಳು ಡಿಪೆಂಡ್ಸ್. ಆದರೆ ಪರಿವಾರಗಳನ್ನು ನೀವು ಕಮ್ಮಿ ಮಾಡಿ ಪೂಜೆ ಮಾಡಿದ್ದು ಸಮಸ್ಯೆ ಇಲ್ಲ, ಹೆಚ್ಚು ಮಾಡಿ ಪೂಜೆ ಮಾಡಿದ್ದು ಸಮಸ್ಯೆ ಇಲ್ಲ. ಆದರೆ ಪ್ರತ್ಯೇಕವಾಗಿ ಪರಿವಾರಕ್ಕೆ ಪೂಜೆ ಇಲ್ಲ. ಇವತ್ತು ರಾಜರಿಗೆ ಪೂಜೆ ಇಲ್ಲ, ಇವತ್ತು ಕಾಲಾಳುಗಳಿಗೆ ಮಾತ್ರ ಊಟ ಅಂತ ಹೇಳಿದ್ದಾರೆ, ಅದು ಪ್ರಯೋಜನ ಇಲ್ಲ. ರಾಜರನ್ನು ಬರಲಿಕ್ಕೆ ಹೇಳಿ, ಇವತ್ತು ಕಾಲಾಳುಗಳ ಸಮಾರಾಧನೆ, ನೀವು ಸುಮ್ಮನೆ ನಿಲ್ಲಿ ಹೇಳಿದರೆ ಆಗುವುದಿಲ್ಲ. ಅಂದ ಭಗವಂತನಿಗೆ ಯಾಕೆಂದರೆ ಕಾಲಾಳುಗಳಿಗೆ ಕೊಡಬೇಕಾದರೂ ರಾಜನಿಗೆ ಕೊಟ್ಟೇ ಕೊಡಬೇಕು, ಅವನ ಕಾಲಾಳುಗಳಲ್ವ ಅವರು. ಆದ್ದರಿಂದ ಸುರೈರಪಿ ಸಕೃದ್ ಅಭ್ಯರ್ಚಿತೋ ಏನ ಹೇಳೆಯಾಪಿ, ಅವರಿಗೆ ಹೇಳೆಯ ಮಾಡೋದು, ಆದರೆ ಏನಿಲ್ಲ. ಪರಿವಾರದವರಿಗೆ ಹಾಗೆ ನಮಃ 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 ಹೇಳಿಬಿಡೋದು ಅಷ್ಟೇ. ಅದು ಕೈ ಮುಗಿಯುವುದಿಲ್ಲ, ನಾವು ಬಾಯಲ್ಲಿ ಮಾತ್ರ ಹೇಳೋದು. ಬ್ರಹ್ಮಣೇ ನಮಃ, ವಾಯುವೇ ನಮಃ, ಸರಸ್ವತೇ ನಮಃ, ಭಾರತೇ ನಮಃ, ಗರುಡಾಯ ನಮಃ, ಶೇಷಾಯ ನಮಃ, ರುದ್ರಾಯ ನಮಃ, ಹೀಗೆ ಹೇಳ್ತಾ ಹೋಗುದು. ಆದರೆ ಅಷ್ಟರಲ್ಲೇ ಮುಗಿದೋಯ್ತು. ಆವರಣದಲ್ಲಿವರೆಲ್ಲ ಇದ್ದಾರೆ ಅಂತ ಅರ್ಥ. ಅವರನ್ನು ಹೇಳಿದ್ದಷ್ಟೇ ಹೆಸರಲ್ಲಿ, ಏನು ಕೊಟ್ಟದ್ದಿಲ್ಲ, ಎಂಥದ್ದು ಮಾಡಲಿಲ್ಲ. ಆವರಣ ಪೂಜಾಂ ಸಮರ್ಪಯಾಮಿ ಹೇಳಿ ಆಯಿತು. ಆದ್ದರಿಂದ ಇಂತಹ ಪರಿವಾರದವರಿಗೆ ಅತ್ಯಂತ ಅಪ್ರಧಾನವಾದ ಸ್ಥಾನಮಾನದಲ್ಲಿ ಭಗವಂತನ ಪೂಜೆ ಮಾಡಿದವನಿಗೆ ಉತ್ತಮವಾದ ಸ್ಥಾನ ಸಿಗ್ತದೆ ಅಂತ. ಹೀಗೆ ಅನ್ವಯವನ್ನು ದೂರ ಮಾಡಿಕೊಂಡು ಯಾರಿಗೂ ಸಿಗಲಾರದ ಅತ್ಯಂತ ಕಷ್ಟವಾಗಿ ಪಡೆಯಬೇಕಾದ ಉತ್ತಮವಾದ ಸ್ಥಾನ ಭಗವಂತ ಅವನಿಗೆ ಕೊಡ್ತಾನೆ ಅಂತ. ಹೀಗೆ ದೇವರ ಪರಿವಾರತ್ವೇನ ಪೂಜೆಯನ್ನು ಮಾಡುವುದನ್ನೇ ಪ್ರಧಾನವಾಗಿಟ್ಟುಕೊಂಡು ಇತರರನ್ನು ಯಾರನ್ನು ಸಹ ವಿಶೇಷವಾದಂತಹ ಪೂಜೆಯಲ್ಲಿ ಇಟ್ಟುಕೊಳ್ಳದೆ, ಆದ್ದರಿಂದ ಆಚಾರ್ಯರ ಪ್ರತಿಷ್ಠೆಗಳನ್ನೆಲ್ಲ ಹೇಳುವಾಗ ದೇವರ ಪ್ರತಿಷ್ಠೆಯನ್ನು ಮಾತ್ರ ಹೇಳ್ತಾರೆ. ಉಳಿದವರ ಪ್ರತಿಷ್ಠೆಗೆ ಸಮಸ್ಯೆ ಇಲ್ಲ. ಉಳಿದವರ ನೀವು ಎಷ್ಟು ಬೇಕಾದ್ರೆ ಮಾಡಿಕೊಳ್ಳಿ, ಎಷ್ಟು ನಿಮಗೆ ಬೇಕು ಯೋಗ್ಯತೆ ಉಂಟು ಮಾಡಿಕೊಳ್ಳಿ. ಲಕ್ಷ್ಮೀಧರಾಭ್ಯಾಮಾಶ್ಲಿಷ್ಟ ಅಷ್ಟಾದರೆ ಸಾಕಷ್ಟೇ ಲಕ್ಷ್ಮೀನಾರಾಯಣ ಉಪಾಸನೆ. ಸರಿ, ಮುಂದುವರಿದು ಸ್ವಮೂರ್ತಿ ಗಣಮಧ್ಯಗ ಎಂಥದ್ದು ಇನ್ನು ಮೇಳಿ. ಸ್ವಮೂರ್ತಿ ಗಣಮಧ್ಯಗ ಯಾರು? ಸ್ವಮೂರ್ತಿ ಅವನದ್ದೇ ಮೂರ್ತಿಗಳು ಯಾರು? ಕೃದ್ದೋಲ್ಕಾದಿಗಳು, ರೈಟ್. ಮತ್ತೆ ಸ್ವಮೂರ್ತಿ ಗಣಮಧ್ಯಗ, ಕೃದ್ದೋಲ್ಕಾದಿಗಳಂತ ವಿಶ್ವಾದಿಗಳಿದ್ದಾರೆ, ಸಾರಿ. ಸ್ವಮೂರ್ತಿ ಗಣಮಧ್ಯಗ, ಇನ್ನು ಅವರದ್ದೇ ಮೂರ್ತಿಗಳು ಕೇಶವಾದಿಗಳಿದ್ದಾರೆ, ಸರಿ. ಸ್ವಮೂರ್ತಿ ಗಣಮಧ್ಯಗ, ಇನ್ನು ಅವರದ್ದಾದದ್ದು ಮತ್ಸ್ಯಾದಿಗಳಿದ್ದಾರೆ, ಸರಿ. ಇನ್ನು ನಾರಾಯಣಾದಿಗಳಿದ್ದಾರೆ, ವಿಶ್ವಾದಿಗಳಿದ್ದಾರೆ, ಮುಗಿಯುವುದಿಲ್ಲ. ಅದು ನಿಮ್ಮದು ಎಷ್ಟು ಪರಿವಾರಕ್ಕೆ ದೇವರ ಇತರರಿಗೆ ವ್ಯವಸ್ಥೆ ಇದೆ, ಅವಕಾಶ ಇದೆ, ಅಷ್ಟು ಮಾಡಿ. ಅದರಿಂದ ಸುರೈರಪಿ ಇನ್ನು ಮುಂದೋಗಿ ಬ್ರಹ್ಮಾದಿಗಳಂತ ಆಯಿತು. ಬ್ರಹ್ಮಾದಿಗಳಂತ ತರುವಾಗ ಬ್ರಹ್ಮಣೇ ನಮಃ ಆಯಿತು, ಸರಸ್ವತಿಯೇ ನಮಃ ಆಯಿತು. ಇನ್ನು ಬ್ರಹ್ಮಪುತ್ರರು ಬರೋದು ಬೇಡವಾ? ಸನಕಾದಿಗಳು, ಹಾಗಾದರೆ ಅದನ್ನು ಕರೀರಿ. ಸನಕಾಯ ನಮಃ, ಸನಂದನಾಯ ನಮಃ, ಸನತ್ಕುಮಾರಾಯ ನಮಃ, ಸನಾತನಾಯ ನಮಃ ಕರೀರಿ. ಆನಂತರ ಸಾಕ. ಮತ್ತು ಬ್ರಹ್ಮಪುತ್ರರು ಮರೀಚ್ಯಾದಿಗಳು ಬೇಡವಾ? ಮರೀಚಿ, ಅತ್ರಿ, ಅಂಗಿರಸ್ಸು, ಪುಲಸ್ತ್ಯ, ಪುಲಹ, ಕ್ರತು, ಭೃಗು, ವಸಿಷ್ಠ ಅವರನ್ನು ಕರೀರಿ. ಅವರನ್ನು ಹೇಳಿ ಮರೀಚಯೇ ನಮಃ ಎಲ್ಲ ಶುರು ಮಾಡಿ. ಆದ್ದರಿಂದ ಒಮ್ಮೆಲೆ ಎಲ್ಲ ಪೂಜೆ ಪುನಸ್ಕಾರಗಳು ಆಗುವುದಿಲ್ಲ. ಎಷ್ಟರು ನಮ್ಮ ಯೋಗ್ಯತೆ ಉಂಟೋ ಅಷ್ಟರ ಮಟ್ಟಿಗೆ ಮಾತ್ರ ನಾವು ಪರಿವಾರದವರನ್ನು ಕರಿತೇವೆ. ಅದರಿಂದ ಬ್ರಹ್ಮಪುತ್ರರಾಯಿತು. ಬ್ರಹ್ಮ ಪಾರ್ಷದರು ಇಲ್ವಾ? ಸೇವಕರೆಲ್ಲ ಇಲ್ವಾ? ಅದರಂತೆ ಇದು ಬ್ರಹ್ಮನಲ್ಲಿ ನಾವು ನೋಡಿ, ಬ್ರಹ್ಮಣೇ ನಮಃ, ಸರಸ್ವತಿಯೇ ನಮಃ ಎರಡರಲ್ಲೇ ಮುಗಿಸಿಬಿಟ್ಟೇವೆ ನಾವು. ಪುತ್ರರ ಚಿಂತನೆಯನ್ನೇ ಮಾಡಲಿಲ್ಲ. ಹಾಗೆ ಶಿವನ ಗಣಕ್ಕೆ ಬರುವಾಗ, ಶಿವನನ್ನು ಹೇಳುವಾಗ ನಾವು ಎಂಥದ್ದು ಹೇಳಲಿಲ್ಲ. ಪಾರ್ವತಿಯನ್ನೇ ಕರೀಲಿಲ್ಲ ಹೆಚ್ಚಿನವರೆಲ್ಲ. ಇನ್ನು ಉಳಿದವರನ್ನು ಕರೆಯುವುದೆಲ್ಲಿಗೆ? ನಂದಿಯನ್ನು ಕರೆಯುವುದೇ ಇಲ್ಲ. ಇನ್ನು ಅವನ ಪರಿವಾರದ ಕರೆದೇ ರುರುಭೈರವ, ಚಂಡಭೈರವ ಅವರೆಲ್ಲ ಬರಲಿ ಶುರು ಮಾಡಿದ ಅಷ್ಟಭೈರವರಿದ್ದಾರೆ. ಇನ್ನು ಅವಳದ್ದು ಪಾರ್ವತಿಯ ಪರಿವಾರದವರಿದ್ದಾರೆ. ಎಲ್ಲಿ ಉಂಟು?
ಮುಗಿಯುವುದಿಲ್ಲ. ಈಗ ಹೇಳುವಾಗ ಸುಲಭದಲ್ಲಿ ಕೊನೆಗೆ ಹೇಳುವಾಗ ಇಂದ್ರಾಯ ಸಾಯುಧಾಯ ಸಮಾನಾಯ ಸಪರಿಗ್ರಹಾಯ ಹೇಳಿಕೊಂಡು ವಿಷ್ಣು ಪಾರ್ಶ್ವದಾಯ ನಮಃ ಅಷ್ಟೇ ಮುಗಿಸ್ತೇವೆ. ನಿಜವಾಗಿ ಆಚಾರ್ಯಕ್ಕೆ ಹೇಳುವುದಿಲ್ಲ, ಅವರ ಭಾರ್ಯರನ್ನು ಬೇರೆ ಹೇಳಲಿಕ್ಕೆ ಹೇಳ್ತಾರೆ. ಇಂದ್ರಾಯ ನಮಃ ಶಚ್ಯೇ ನಮಃ ಹೇಳಬೇಕು. ಆನಂತರ ಜಯಂತ ಶಂಭುವನ ಮಕ್ಕಳನ್ನೆಲ್ಲ ಹೇಳಬೇಕು. ಮತ್ತು ಐರಾವತವನ್ನೆಲ್ಲ ಹೇಳಿಕೊಂಡು ಆಯುಧವನ್ನು ವಜ್ರಾಯ ನಮಃ ಶಕ್ತಿ ಎನ್ನುವ ದಂಡ ಎನ್ನುವ ಹಾಗೆ ಹೇಳಿಕೊಂಡು ಆವರಣದಲ್ಲಿ ಅಗ್ನಿಯ ಮಕ್ಕಳು ಪಾವಕ ಗೋಮಾನ ಶುಚಿ ಅಂತ ಅವರ ಮಕ್ಕಳು, ಮತ್ತು ಯಮನ ಮಕ್ಕಳು ಕಾಲ ಮೃತ್ಯು ಅಂತ ಅವನ ಪಕ್ಕದಲ್ಲಿರುವವರು, ನಿವೃತ್ತಿಯವನು ನಿಷ್ಠೆ ಎಲ್ಲ ಇದ್ದಾರೆ, ವರುಣನಲ್ಲಿ ಬರ್ತಾನೆ. ಮತ್ತು ಆದ್ದರಿಂದ ಯತ್ ಸುರೈರಪಿ ಇದನ್ನು ಸಕಲಭ್ಯರ್ಚಿತೋ ಏನ ಸುರೈರಪಿ ಹೇಳೆಯಾಪಿ ಸಾಮಾನ್ಯವಾಗಿ ಒಂದಿಷ್ಟು ಇಷ್ಟ ಅಲ್ಲ ಅಂತಾದರೂ ಪರಿವಾರದವರನ್ನು ನೆನಪಿಸಿಕೊಂಡ್ರೆ ಎಷ್ಟರ ಮಟ್ಟಿಗೆ ನೀವು ಪರಿವಾರದವರನ್ನು ಯೋಚನೆ ಮಾಡಿಕೊಂಡು ದೇವರ ಸೇವೆ ಮಾಡ್ತೀರೋ ಅಷ್ಟು ದೊಡ್ಡ ಮಟ್ಟಿನ ಸ್ಥಾನವನ್ನು ಪಡೆಯುತ್ತೀರಿ ಅಂತೀಗ. ಇದು ಸುಲಭ ಆಗಲಿಲ್ಲ. ಆಗ ಪರಿವಾರದವರನ್ನೆಲ್ಲ ಚಿಂತನೆ ಮಾಡುವುದೇ ಒಂದು ದೊಡ್ಡ ಸಂಗತಿ. ಎಲ್ಲಿದ್ದಾರೆ, ಹೇಗಿದ್ದಾರೆ, ಅವರು ರೂಪಗೊಳ್ಳಬೇಕು ನಮಗೆ. ಪರಿವಾರದವರಾಗಿ ಬಂದಾಗ, ವಿಷ್ಣು ಸೇವಕರಾಗಿ ಬಂದಾಗ ಅವರು ಹೇಗಿರ್ತಾರೆ, ಎಷ್ಟು ಕೈವರಾಗಿರ್ತಾರೆ, ಏನು ಆಯುಧ ಹಿಡಿದಿರ್ತಾರೆ, ಬಣ್ಣ ಯಾವುದಿರ್ತದೆ, ಆಗ ಇವೆಲ್ಲ ಬೇಕು. ಕೃಷ್ಣನ ಅಂದರೆ ದೇವರ ಪೂಜೆ ಪರಿವಾರದಲ್ಲಿ ಯಮನೂ ಇದ್ದಾನೆ. ಅವನು ಹೇಗಿರ್ತಾನೆ ಯಮ, ಅವನ ಮಹಿಷ ಹೇಗಿರ್ತದೆ, ಮುಗಿಲಾರದಷ್ಟು ಚಿಂತನೆಗಳು. ಆದ್ದರಿಂದ ಇದನ್ನು ಹೇಳೆಯಾಪಿ ಅಂದರು. ಒಂದೊಂದು ಯೋಚನೆಯಲ್ಲಿ ಮಾಡಿಕೊಂಡು ನಮಗೆ ಎಂತ ಹೇಳಲಿಕ್ಕೆ ಬರ್ತದೆ? ನಾವು ಯವನನ್ನೆಲ್ಲ ನೋಡಿರ್ತೇವೆಯಾ? ದೇವರ ಪರಿವಾರವಾಗಿ ದಕ್ಷಿಣ ದಿಕ್ಕಿನಲ್ಲಿ ಯಮಾಯ ನಮಃ ಹಾಕಿಕೊಂಡು ನಾವು ಆವರಣ ಪೂಜೆಯಲ್ಲಿ ಹೇಳ್ತೇವೆ. ನಮಗೆ ಎಂತಾದರೂ ಯಮನ ಕಲ್ಪನೆ ಉಂಟಾ? ಏನಿಲ್ಲ. ನೈಋತ್ಯ ಕಲ್ಪನೆ ಉಂಟಾ? ಇಲ್ಲ. ರಾಕ್ಷಸ ಇದ್ದಾನೆ ಅವ. ಹಾಗಾಗಿ ಇವರನ್ನೆಲ್ಲ ನಾವು ಹೇಳೆಯಾಪಿ ಆಯಿತು. ನಮಃಸ್ಕೃತ ಅಂದರೆ ನಮಸ್ಕಾರ ಹೇಳಿದ್ದೇವೆ. ಇಂದ್ರಾಯ ನಮಃ, ಅಗ್ನೇಯ ನಮಃ, ವರುಣಾಯ ನಮಃ ಎಲ್ಲ ನಮಃ ನಮಃ ಹೇಳ್ತೇವೆ. ಅದು ನಮಃ ನಮಃ ಹೇಳುವಾಗಲೂ ಬೇಗ ಬೇಗ ಹೇಳ್ತೇವೆ. ನನಗೆ ಚಿಕ್ಕಂದನೆಲ್ಲಿದ್ದಾಗ ನಾವು ಉಡುಪಿಯಲ್ಲಿದ್ದೇವಾಗ ಆಗ ನಮಗೆ ಮ್ಯಾನ್ಯುವಲ್, ಕೆಲವೊಮ್ಮೆ ಮೆಷಿನರಿ ಇತ್ತು ದ್ವಾದಶಂದೆಲ್ಲ. ಆಗ ವಿಷ್ಣುನಾಥ ನಾಮ ಕೇಳೋದು ನಮಗೆ. ನಾನು ಸಣ್ಣವಾಗ ಅವರಲ್ಲಿ ಕೇಳೋದು ಕೇಳ್ತಾ ಇತ್ತು. ಹಾಗೆ ಗಮ್ಮತ್ತಿನಲ್ಲಿ ಧರ್ಮಾಯ ನಮಃ, ಧರ್ಮವಿದೇ ನಮಃ ಎಲ್ಲ ಕೇಳ್ತದೆ. ನನಗೆ ಒಮ್ಮೊಮ್ಮೆ ಯೋಚನೆ ಬರೋದು ಅವ್ರು ಹೇಳುವಾಗ, ಅವ್ರು ಯಾರ ಮಗ ಅಂತ ಹೇಳೋದು, ಯಾಕೆ ಮಗ ಹೇಳೋದು ಅವರು ಅಂತ. ಧರ್ಮಾಯನ ಮಗ, ಧರ್ಮವಿದೇನ ಮಗ, ಧರ್ಮ ವಿದ್ಯುತ್ತಮಾಯನ ಮಗ, ಹಾಗೆ ಅದು ನಮಃ ಉಂಟಲ್ಲ, ಅದು ಕೇಳುವಾಗ ಮೈಕಲ್ಲಿ ಬಂದದ್ರಿಂದ ನನಗೆ ಅದು ಎಂಥದ್ದು ಇವರು ಹೇಳೋದು, ಯಾಕೆ ಹೇಳ್ತಾರೆ ಸರ್ವಾಯನ ಮಗ, ಶರ್ವಾಯನ ಮಗ, ಶಿವಾಯನ ಮಗ, ಯಾರ ಮಗ? ದೂರದಲ್ಲಿ ಮೈಕ್ ಎಫೆಕ್ಟಲ್ಲಿ ನಿಜವಾಗಿ ಇದೆಂತ ಅರ್ಥ ಆಗ್ತಾ ಇರಲಿಲ್ಲ. ಮತ್ತು ನಮಃ ಅಂತ ಗೊತ್ತಾಯಿತು. ಹತ್ತಿರ ಹೋಗಿ ಅಲ್ಲಿ ಕೂತಾಗ ಹೇಳ್ತಾರೆ ಎಂದು ಸುಮಾರು ಸಮಯದಲ್ಲಿ ನನಗೆ ಅದು ಕನ್ಫ್ಯೂಸ್ ಆಗಿತ್ತು. ಅದರಂತೆ ನಾವು ಹೇಳೆಯಾಪಿ ಹೇಳಿದ್ದು ನಾನು, ನೀವು ಸ್ಪಷ್ಟ ಹೇಳಿದ ಅವ್ರಿಗೆ ಗಡಿಬಿಡಿಯಲ್ಲಿ ಓದುವುದು. ಇದೇ ಶ್ರೀಪತ್ಯಾಚಾರ್ಯ ಓದ್ತಾ ಇದ್ದದ್ದಾಗ ಹೋಗಿ ಕೇಳಿ ಅವರ ಹತ್ರ. ಪಾಡಿಗಾರಲ್ಲಿಗ ಪಾಠದಲ್ಲಿದ್ದಾರಲ್ಲ ಶ್ರೀಪತ್ಯಾಚಾರ್ಯರು, ಅವರು ಪುತ್ತಿಗೆ ಪರ್ಯಾಯದಲ್ಲಿ ಆ ಕಾಲದಲ್ಲಿ 1ನೇ ಪರ್ಯಾಯದಲ್ಲಿ ಅವರಲ್ಲಿ ದ್ವಾದಶ ಸ್ತೋತ್ರ ಹೇಳಿ, ಗೋವರ್ಧನ ಕೆಲವೊಮ್ಮೆ ದ್ವಾದಶ ಸ್ತೋತ್ರ ಹೇಳ್ತಾನಲ್ಲ ಈಗ, ಆಗ ಅವರು ಹೇಳಲಿಕ್ಕೆ, ವಿಶ್ವನಾಥರಾಮ ಅವರು ಓದಲಿಕ್ಕೆ, ಆಗ ಚಂದ್ರಶಾಲೆಯಲ್ಲಿ ಮೈಕಿನ ಎದುರು ಓದಲಿಕ್ಕೆ, ಈಗ ನಾರಾಯಣ ಸರಳ ಓದ್ತಾನಲ್ಲ ಆಗ ಅವರು ಓದಲಿಕ್ಕೆ. ಅವರಿಗೆ ಆಗ ಒಳ್ಳೆ ಕಂಠ ಇತ್ತು. ಅವರು ಜಯತ್ಯಜು ಅದೆಲ್ಲ ಹೇಳಲಿಕ್ಕೆ ದ್ವಾದಶ ಸ್ತೋತ್ರ ಹೇಳಿ ತಾಳ ಹಾಕುವುದೊಂದು ದೊಡ್ಡ ಸಂಗತಿ. ಆಗ ಅವರದನ್ನೆಲ್ಲ ಹಾಡಲಿಕ್ಕೆ ಒಳ್ಳೆ ಹಾಡ್ತಿದ್ರು. ಆಗ ಅವರು ಗಟ್ಟಿಯಾಗಿ ವಾಯ್ಸ್ ಲಾಯ್ಕಿತ್ತು ಅವರದ್ದು. ಆವತ್ತು ಅಷ್ಟು ಹಿಂದೆ ಹಾಗೆ ಹೇಳೆಯಾಪಿ ಅಂತ ಗಡಿಬಿಡಿಯಲ್ಲಿ ಏನಾದರೂ ಮಾಡಿಕೊಂಡಾದರೂ ಪರಿವಾರದವರನ್ನು ಯಾರು ಇಟ್ಟುಕೊಂಡು ನಮಸ್ಕಾರ, ಅದು ನಮಸ್ಕಾರ ಶೋಧದಲ್ಲಿ ಬಂತು. ನಮೋಂತೆ ನೈವ ಪೂಜೆ ಅಂತಲೇ ಕ್ರಮ. ಪರಿವಾರಕ್ಕೆ ಪೂಜೆ ಏನು ಕೇಳಿದರೆ ಇಷ್ಟೇ ಪೂಜೆ, ನಮಃ ಹೇಳುವುದೇ ಪೂಜೆ, ಮತ್ತೆಂಥದ್ದು ಇಲ್ಲ ಅವರನ್ನು. ಅದಕ್ಕಿಂತ ಆಚೆ ಮಾಡಲಿಕ್ಕೆ ನಮಗೆ ಪುರುಸೋತ್ತಿಲ್ಲ, ಗೊತ್ತೇ ಇಲ್ಲ. ಹಾಗೆ ಮಾಡಿದರಾದರೂ ಸಯಾತಿ ಪರಮಂ ಸ್ಥಾನಂ. ಇಲ್ಲಿ ಅಂತ ಗೊತ್ತುಂಟ, 4-6 ಜನ ಬರ್ತಾರೆ ಮನೆಗೆ, ಅದು ನಮ್ಮನ್ನು ಕರೀತಾರೆ. ಅದರಲ್ಲಿ ಒಬ್ಬನಿಗೆ ಬೇಜಾರಾದರೂ, ಒಂದು ಕಡೆಯಲ್ಲಿ ತೊಂದರೆ ಆದರೂ ಇಡೀ ಜನರಿಗೆ ಅದು ಸಮುದಾಯಕ್ಕೆ ಎಫೆಕ್ಟ್ ಆಗ್ತದೆ. ಹೋಗಿ ಹೇಳ್ತಾನೆ, ಅಪ್ಪ ಆಗಲಿ ಚಿಕ್ಕಪ್ಪ ಆಗಲಿ ಅಜ್ಜ ಆಗಲಿ, ಅವರು ಸಮ ಇಲ್ಲ, ಅವರು ಹೀಗೆ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂತ. ಆಗ ಉಳಿದವರಿಗೆಲ್ಲ ಲಾಭ ಇಲ್ಲ ಆಗ್ತದೆ. ಹಾಗೆ ದೇವರ ಪೂಜೆ ಮಾಡುವಾಗ ಒಂದಿಷ್ಟು ಪರಿವಾರದವರಿದ್ದಾರೆ,
ಅಷ್ಟು ಪರಿವಾರದವರಿಗೆ ನಾವು ಪೂಜೆ ಮಾಡುವುದಿಲ್ಲ ಚಂದ. ಯಾವ ಪರಿವಾರಕ್ಕೂ ಸರಿಯಾದ ಪೂಜೆ ಆಗದಿದ್ದಾಗ ಅವರು ಹೋಗಿ ಸ್ವಾಮಿಗೆ ನಾರಾಯಣನಿಗೆ ಕಂಪ್ಲೇಂಟ್ ಮಾಡಿದರೆ, ನನಗೆ ಅವ ಸರಿಯಾಗಿ ಚಿತ್ರಾನ್ನ ಹಾಕಲಿಲ್ಲ ಸಮರ್ಪಣೆ, ನನಗೆ ಅವ ಇದನ್ನು ಕೊಡಲಿಲ್ಲ ಹೇಳಿದರೆ ದೇವರು ಕೇಳ್ತಾನ? ಎಂಥದೂ ಇಲ್ಲ. ಪರಿವಾರದವರ ಯಾವುದೇ ಒಂದು ನ್ಯೂನತೆ, ಕಂಪ್ಲೇಂಟ್, ಅದನ್ನು ಯಾವುದನ್ನು ಪರಿಗ್ರಹಿಸದೆ ನಮಗೆ ಉತ್ತಮವಾದ ಸ್ಥಾನವನ್ನು ಭಗವಂತ ಕೊಡ್ತಾನೆ. ನೀವು ಯಾವ ಪ್ರಕಾರದಲ್ಲಿ ಪೂಜೆ ಮಾಡಿದರೂ ದೇವರೇನು ನಮಗೆ ಕಮ್ಮಿ ಮಾಡುವುದಿಲ್ಲ. ಸಯಾತಿ ಪರಮಂ ಸ್ಥಾನಂ ಹೇಳಿದ್ದು, ಶ್ರೇಷ್ಠವಾದ ಸ್ಥಾನ ಅದು ಸಿಗಲಿದೆ ಅಂತ. ಅದು ಯಾವುದು ಶ್ರೇಷ್ಠ ಸ್ಥಾನ ಅಂದ್ರೇನು? ವೈಕುಂಠ ಅಂದಿಟ್ಕೊಳ್ಳಿ, ನಾರಾಯಣಪುರ ಭಗವಂತನ ಶಾಶ್ವತವಾದ ಲೋಕ, ಯದ್ಗತ್ವ ನಾನು ಹಿಂದೆ ಹೇಳಿದೆ. ಅದು ಆ ಪ್ರಕಾರ ಉತ್ತಮ ಅಂದರೆ ಅದು ಉತ್ತಮತ್ವ ಹೇಗೆ ಕೇಳಿದರೆ, ಶ್ರೇಷ್ಠ ಹೇಗೆ ಕೇಳಿದರೆ, ಮೆಟೀರಿಯಲ್ ಇದ್ದುಕೊಂಡು ಅಲ್ಲ, ವಾಸ್ತವವಾಗಿ ಮೆಟೀರಿಯಲ್ ಇದೆ ಇಲ್ಲ ಅಂತಲ್ಲ, ಕಾಲತಃ ಯಾವತ್ತೂ ಸಹ ಹಿಂದೆ ಬಾರಲಾರದ್ದು ಅಂತ, ನಾಶ ಇಲ್ಲದ್ದು ಎನ್ನುವ ಲೆಕ್ಕದಲ್ಲಿ ಹೇಳಿದ್ದು ಪರಮಸ್ಥಾನ ಅಂತ, ಉತ್ತಮತ್ವವನ್ನು. ಪರಮ ಶಬ್ದಕ್ಕೊಂದು ವಿಶೇಷವಾದ ಅರ್ಥ ಉಂಟು. ಹೀಗೆ ಜೀವರನ್ನು ಆತ್ಮ ಅಂತ ಕರೀತಾರೆ, ದೇವರನ್ನು ಪರಮಾತ್ಮ ಅಂತ ಹೇಳ್ತಾರೆ. ಒಂದೇ ವಸ್ತುವಿನಲ್ಲಿನ ದೊಡ್ಡತನವನ್ನು ಹೇಳುವುದಲ್ಲ ಅದು. ಆತ್ಮ ಅಂದರೆ ಸಣ್ಣದು, ಪರಮಾತ್ಮ ಅಂದರೆ ದೊಡ್ಡದು ಅರ್ಥ ಹೇಳುವುದಲ್ಲ. ಜೀವ ಸಣ್ಣ ಇದ್ದಾನೆ, ದೇವರು ದೊಡ್ಡದಿದ್ದಾನೆ ಅಂತ. ಯೋಗ್ಯತೆಯಲ್ಲಿ ಸರಿ, ಗಾತ್ರದಲ್ಲಿ ಎಲ್ಲ ಅಲ್ಲ. ಗಾತ್ರದಲ್ಲಿ ಜೀವ ಅಣು, ಅದಕ್ಕಿಂತಲೂ ಅಣು ದೇವರಿದ್ದಾರೆ, ಯಾಕೆಂದರೆ ಒಳಗೆ ಪ್ರವೇಶ ಮಾಡಿದ್ದಾನೆ. ಅಣೋರಣೀಯಾನ್, ಅದೇ ದೇವರು ಸರ್ವತ್ರ ವ್ಯಾಪ್ತನೇ ಇದ್ದಾನೆ. ಮಹತೋ ಮಹೀಯಾನ್, ಅಣುರ್ ಬೃಹತ್ ಕೃಶ ಸ್ಥೂಲ ಗುಣ ನಿರ್ಗುಣೋ ಮಹಾನ್. ಆದ್ದರಿಂದ ಆತ್ಮಶಬ್ದವನ್ನು ನೀವು ಜೀವ ಅಂತ ಅರ್ಥ ಮಾಡಿದಾಗ ಪರಮ ಎನ್ನತಕ್ಕ ಆತ್ಮಶಬ್ದಕ್ಕೆ ಪರಮ ಹೇಗೆ ಹೇಳಿದ್ದೀರಿ? ದೇವರು ಪರಮ ಯಾಕೆ? ನಾವ್ಯಾಕೆ ಪರಮಾತ್ಮ ಅಲ್ಲ? ನಾವ್ಯಾಕೆ ಪರಮಾತ್ಮ ಆಗುವುದಿಲ್ಲ? ಪರಮ ಆತ್ಮ ಅಂದರೆ ಜಗತ್ತನ್ನು ಉತ್ತಮವಾದದ್ದು ಸರಿ. ಹೇಗೆ ಮನುಷ್ಯ ಉತ್ತಮ ಹೇಗೆ ಆಗ್ತಾನೆ? ಎಷ್ಟು ಪ್ರಕಾರದಲ್ಲಿ ಉತ್ತಮತ್ವವನ್ನು ಹೇಳ್ಬೋದು? ಮಗನಿಗೆ ತಂದೆ ಉತ್ತಮನಿದ್ದಾನೆ, ಮಗನಿಗೆ ತಂದೆ ಉತ್ತಮನಿದ್ದಾನೆ ಅಂತಾದರೆ ಹೇಗೆ ಆದ? ಕಾಲತಃ ಆದ, ಅಂದರೆ ದೊಡ್ಡವನು, ವರ್ಷದಲ್ಲಿ ದೊಡ್ಡವನು, ಸರಿಯಾಯಿತು. ಕೆಲವೊಮ್ಮೆ ಮಗನಿಗೆ ತಂದೆಯು ಸೆಲ್ಯೂಟ್ ಮಾಡ್ತಾನೆ. ಯಾವಾಗ? ಪೊಸಿಷನಲ್ಲಿದ್ದಾಗ, ಅಧಿಕಾರದಲ್ಲಿ ಮಗ ಇದ್ದರೆ, ಗೌರ್ಮೆಂಟ್ ಅಧಿಕಾರದಲ್ಲಿದ್ದಾನೆ ಇಟ್ಕೊಳ್ಳುವ, ಆಗ ತಂದೆಯು ಸೆಲ್ಯೂಟ್ ಹೊಡಿತಾನೆ. ಉನ್ನತ ಅಧಿಕಾರಿಯಾಗಿ ಬಂದಾಗ ಅಂದರೆ ಗುಣತಃ ಶ್ರೈಷ್ಠ್ಯವನ್ನು ಹೇಳಲಿಕ್ಕೆ ಬರ್ತದೆ. ತಂದೆಗಿಂತ ಮಗನಿಗೆ ಗುಣತಃ ಶ್ರೈಷ್ಠ್ಯವನ್ನು ಹೇಳಲಿಕ್ಕೆ ಆಗ್ತದೆ, ಕಾಲತಃ ಅಲ್ಲ. ಆದ್ದರಿಂದ ಉತ್ತಮತ್ವವನ್ನು ಅನೇಕ ಪ್ರಕಾರದಿಂದ ಹೇಳಬಹುದು. ಮಗನಿಂದ ಅಪ್ಪನಿಂದ ಮಗನು ದೊಡ್ಡವನು ಅನಿಸ್ಬೋದು. ಹೇಗೆ? ದುಡ್ಡಿನಿಂದ. ಅಪ್ಪ ರೈತ, ಮಗ ರಾಜಕಾರಣಿಯಾಗಿ ಕಂಡಾಪಟ್ಟೆ ದುಡ್ಡು ಮಾಡಿದ, ಈಗ ಶ್ರೇಷ್ಠ ಯಾರಾದ? ಧನದಿಂದ ದೊಡ್ಡವ, ಕಾಲದಿಂದ ದೊಡ್ಡವ, ಗುಣದಿಂದ ದೊಡ್ಡವ. ಇಂದು ಮಗನನ್ನು ನಾವು ಅಪ್ಪನಿಗಿಂತ ದೊಡ್ಡವ ಹೇಳ್ತೇವೆ. ಹೇಗೆ? ಅಪ್ಪ 5 ಫೀಟು, ಮಗ 6 ಫೀಟ್ ಇದ್ದಾನೆ. ಈಗ ದೇಹದ ದೊಡ್ಡವ, ಈಗ ಗಾತ್ರದಿಂದ ದೊಡ್ಡವ. ಅದನ್ನು ಹೆಚ್ಚಾಗಿ ತಾಯಿಗಿಂತ ಎಷ್ಟೋ ಮಕ್ಕಳು ದೊಡ್ಡವರು ಇರ್ತಾರೆ ಗಾತ್ರದಲ್ಲಿ, ತಂದೆಗಿಂತ ಅಲ್ಲ ಆದರೂ ಲೋಕದಲ್ಲಿ. ಆದ್ದರಿಂದ ಏನಾಯಿತು? ಅನೇಕ ಪ್ರಕಾರದಲ್ಲಿ ವ್ಯಕ್ತಿಯ ದೊಡ್ಡತನವನ್ನು ಹೇಳಲಿಕ್ಕೆ ಆಗ್ತದೆ. ಅದರ ಪರಮತ್ವ ಎನ್ನುವುದು ಯಾವ ಪ್ರಕಾರದಲ್ಲಿ? ಕಾಲತಃ, ಗುಣತಃವ ಅಥವಾ ದೇಶತಃವ, ಇದನ್ನೆಲ್ಲ ಗಮನಿಸಬೇಕು. ಮೊದಲು ಹುಟ್ಟಿದ್ದಾನೆ ಅನ್ನುವುದಕ್ಕೆ ಕಾರಣ ಸೃಷ್ಟಿ ಮಾಡಿದ್ದರಿಂದ, ಬೆಳೆಸಿದ್ದಾನೆ, ಅವನಿಗೆ ಬೇಕಾದಷ್ಟು ಕೊಟ್ಟು ಅವನನ್ನು ದೊಡ್ಡದು ಮಾಡಿದ್ದಾನೆಂದಾಗ ಪಾಲನೆ ಮಾಡಿದ್ದರಿಂದ. ಇನ್ನು ಕಾಲತಃ ಹೇಳಿದರೆ ಇವನು ಸಂಹಾರಾದ ನಂತರವೂ ಇದ್ದಾನೆ. ಲೋಕದ ಮನುಷ್ಯ ಲೋಕದ ನಿಯಮಕ್ಕಿಂತ ವಿಲಕ್ಷಣವಾದದ್ದು ದೇವಲೋಕದ ನಿಯಮ. ಮನುಷ್ಯ ಲೋಕದಲ್ಲಿ ಮೊದಲು ಹುಟ್ಟಿದವರು ಮೊದಲು ಸಾಯ್ತಾರೆ ಸಾಮಾನ್ಯವಾಗಿ, ಮತ್ತೆ ಹುಟ್ಟಿದವರು ಮತ್ತೆ ಸಾಯ್ತಾರೆ.
ಅದನ್ನು ಅಜ್ಜ ಸಾಯದೆ ಮೊಮ್ಮಗ ಸಾಯುವುದಿಲ್ಲ, ಪಿಜ್ಜ ಸಾಯದೆ ಮೊಮ್ಮಗ ಸಾಯುವುದಿಲ್ಲ. ಇಟ್ಕೊಳ್ಳಿ ಬೇಕಾದರೂ. ಎಷ್ಟಾದರೂ ಒಂದು ತಲೆಮಾರುಗಳು ಹೋಗ್ತಾ ಇರ್ತದೆ. ದೇವತೆಗಳಲ್ಲಿ ಆಗಲ್ಲ. ದೇವತೆಗಳಲ್ಲಿ ಬ್ರಹ್ಮ ಕೊನೆಗೆ ಹೋಗುವುದು. ಇಲ್ಲಿ ಬಂದಿರತಕ್ಕಂತಹ ರುದ್ರ ಇಂದ್ರಾದಿಗಳೆಲ್ಲ ಮೊದಲು ಹೋಗ್ತಾರೆ, ಲಯಗೊಳ್ಳುತ್ತಾರೆ. ಆದ್ದರಿಂದ ಮೊದಲು ಹುಟ್ಟಿದವ ಕೊನೆಗೆ ಹೋಗ್ತಾನೆ, ಕಡೆಗೆ ಹುಟ್ಟಿದವ ಮೊದಲು ಹೋಗ್ತಾನೆ. ಇದು ದೇವತೆಗಳಲ್ಲಿ ಕ್ರಮ. ಮನುಷ್ಯರಲ್ಲಿ ಉಲ್ಟಾ ಬಲ್ಟಾ. ಮನುಷ್ಯರಲ್ಲಿ ಮೊದಲು ಬಂದವ ಮೊದಲೇ ಹೋಗ್ತಾನೆ, ಮತ್ತೆ ಬಂದವ ಮತ್ತೆ ಹೋಗ್ತಾನೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಸಂಹಾರಗಳಲ್ಲಿ ದೇವರನ್ನು ನಾವು ಶ್ರೇಷ್ಠನನ್ನು ಗುರುತಿಸುವುದು ಪರಮಾತ್ಮ ಅಂತ. ಪ ಅಂದರೆ ಪಾಲನೆ ಮಾಡ್ತಾನೆ ಅಂತ, ರ ಅಂದರೆ ನಾಶ ಮಾಡ್ತಾನೆ ಅಂತ, ರೀ ಕ್ಷಯೆ, ಅಂದರೆ ನಿರ್ಮಾಣ ಮಾಡ್ತಾನೆ ಅಂತ, ನಿರ್ಮಾಣೆ ಅಂತ, ಮಾಂಗ್ನಾನೆ ನಿರ್ಮಾಣ ಮಾಡೋದರಿಂದ ನಿರ್ಮಿತಿ ಸೃಷ್ಟಿ, ಪಾತಿ ಪಾಲನೆ, ಮತ್ತು ಋಣಾತಿ ಸಂಹಾರ. ಸೃಷ್ಟಿ ತಿಥಿ ಸಂಹಾರ ಮಾಡೋದರಿಂದ ಭಗವಂತ ಪರಮ ಆಗಿದ್ದಾನೆ. ಮೂರಕ್ಷರದ ಅರ್ಥ ಅದು ಪರಮ. ಪುರುಷ ಶಬ್ದದ ಹಾಗೆ, ಪುರುಷ ಶಬ್ದದಲ್ಲಿಯೂ ಆಗಿರೋದು. ಪ ಅಂದರೆ ಪಾಲನೆ, ರ ಅಂದರೆ ನಾಶ, ಸ ಅಂದರೆ ಸೃಷ್ಟಿ ತರುವುದು. ಹೀಗೆ ಸೃಷ್ಟಿ ತಿಥಿ ಸಂಹಾರ. ಅದಕ್ಕೆಲ್ಲದಕ್ಕೂ ಅವನಲ್ಲಿರತಕ್ಕಂತಹ ಸ್ವಂತ ಯೋಗ್ಯತೆ. ಅವನು ಇನ್ನೊಬ್ಬರಿಂದ ಪಾಲಿಸಲ್ಪಡಲಿಲ್ಲ, ಅವನು ಇನ್ನೊಬ್ಬರಿಂದ ನಾಶಗೊಳ್ಳುವುದಿಲ್ಲ. ಆದ್ದರಿಂದ ಅವನು ಪುರುಷ, ಇಲ್ಲಾದರೆ ಪಾರಾಶ ಆಗ್ತಿತ್ತು. ಉಕಾರ ಯಾಕೆ ಬಂದದ್ದು ಕೇಳಿದರೆ ಅವನಿಗೆ ಯಾರು ಪಾಲಕರು ನಾಶಕರು ಇಲ್ಲ ಅನ್ನುವುದನ್ನು ಹೇಳಲಿಕ್ಕಿತ್ತು. ಅದು ಒಂದೊಂದು ಅಕ್ಷರದ ಅರ್ಥ ಅದು. ಅದರಂತೆ ಪಾರಾಮ, ಪಾಲನೆ, ನಾಶ, ಸೃಷ್ಟಿ ಇದೆಲ್ಲ ಮಾಡುವುದರಿಂದ ಭಗವಂತ ಅತ್ಯಂತ ಶ್ರೇಷ್ಠ. ಅವನ ಸ್ಥಾನವನ್ನು ನಮಗೆ ಲೋಕದ ಇಡೀ ಜಗತ್ತಿನ ಸೃಷ್ಟಿ ಸಂಹಾರ ಮಾಡುವ ಭಗವಂತ ತನ್ನದಾಗಿರತಕ್ಕ ನಿತ್ಯವಾದ ಶಾಶ್ವತವಾದ ವೈಕುಂಠ ಸ್ಥಾನವನ್ನು, ತನ್ನ ಸಾಮೀಪ್ಯವನ್ನು, ತನ್ನ ದರ್ಶನವನ್ನು, ಸಾರೂಪ್ಯವನ್ನು, ಸಾಲೋಕ್ಯವನ್ನು ಎಲ್ಲ ಕೊಡ್ತಾನೆ. ಅವನ ಹತ್ತಿರ, ಅವನ ಲೋಕದಲ್ಲಿ, ಅವನ ರೂಪದಲ್ಲಿ ನಮ್ಮನ್ನು ನಿಲುಗಡೆ ಮಾಡ್ತಾನೆ ಅನ್ನುವ ನೆಲೆಯಲ್ಲಿ ಪರಮಂ ಸ್ಥಾನಂ ಸಯಾತಿ ಅಂತೇಳಿ ಸ್ಥಾನದ ಅರ್ಥವನ್ನು ಉಲ್ಲೇಖ ಮಾಡ್ತಾರೆ. ಪರಮ ಶಬ್ದ, ಸ್ಥಾನ ಶಬ್ದ ನಪುಂಸಕಲಿಂಗದಲ್ಲಿ ಉಂಟು. ಆದ್ದರಿಂದ ಪರಮ ಶಬ್ದವು ನಪುಂಸಕದಲ್ಲಿ ಬಂತು, ಪರಮಂ ಸ್ಥಾನಂ. ಇನ್ನು ದೇವರನ್ನು ಪರಮ ಅಂತ ಕರೆಯುವುದು ಬೇರೆ ಅರ್ಥದಲ್ಲಿ ಉಂಟು. ಮಾ ಅಂದರೆ ಲಕ್ಷ್ಮಿ, ಇಂದಿರಾ ಲೋಕಮಾತಾ ಮಾ ಅಂತ. ಮಾಯಾ ಪರಹ, ಲಕ್ಷ್ಮಿಗಿಂತ ಉತ್ತಮನು ಪಾರಾಮನು, ಅದು ಆಗ್ತದೆ. ಮತ್ತೊಂದು ರಮಾ ಶಬ್ದವನ್ನು ಮಾಡ್ಬೋದಲ್ಲಿ. ರಮಾ ಅಂದರೆ ಲಕ್ಷ್ಮಿ, ರಮಾಂ ಪಾತೀತಿ ಪರಮಃ, ಅದು ಆಗ್ಬೋದು. ಲಕ್ಷ್ಮಿಗೆ ಪಾಲನೆ ಮಾಡುವವನು, ಆದ್ದರಿಂದ ಪರಮನು. ಇನ್ನು ಮಾ ಶಬ್ದವನ್ನು ಇಟ್ಕೊಂಡ್ರು, ಲಕ್ಷ್ಮಿಯನ್ನು ಇಟ್ಕೊಂಡ್ರು, ಲಕ್ಷ್ಮಿಗೆ ಗುಣವನ್ನು ತುಂಬಿಸುವವನು, ಪೂರಯತಿ ಅಂತ. ಪಾಲನೆ ಪೂರಣೆ ಎರಡು ಧಾತು ಅರ್ಥ ಉಂಟು. ಪಾಲನ ಪೂರಣಯೋ ಅಂತ ಧಾತುವಿಗೆ. ಅವಳಿಗೆ ಗುಣವನ್ನು ತುಂಬಿಸುವವ, ಆನಂದವನ್ನು ತುಂಬಿಸುವವ, ಅದು ದೇವರಲ್ಲದೆ ಮತ್ತಾರೂ ಅಲ್ಲ. ಯಾಕೆ ಅವಳು ಅಂಥ ವ್ಯಕ್ತಿ. ಲಕ್ಷ್ಮಿಯೇ ಎಲ್ಲರಿಗೂ ಗುಣ ತುಂಬಿಸ್ತಾಳೆ ದುಡ್ಡಿನ ಅಧಿಕಾರಿಯಾಗಿ. ಅವಳನ್ನೂ ಮೆಚ್ಚಿಸುವವನು ಅದು ದೇವರು. ಅದನ್ನ ಪರಮಂ ಸ್ಥಾನಂ ಅನ್ನುವುದು ಅತ್ಯುತ್ತಮವಾದ ಭಗವಂತನ ಸ್ಥಾನವನ್ನು ಇವನು ಪಡೆಯುತ್ತಾನೆ. ಯಾಗತೌ ಧಾತು ಯಾತಿ ಸಯಾತಿ ಪರಮಂ ಸ್ಥಾನಂ ಯತ್ಸುರೈರಪಿ ದುರ್ಲಭಂ. ದುರ್ಲಭ ಶಬ್ದವು ಸ್ಥಾನಕ್ಕೆ ಸಂಬಂಧಪಟ್ಟಿದೆ. ಹಾಗಾಗಿ ಅದು ಸಹ ನಪುಂಸಕಲಿಂಗದಲ್ಲೇ ಬಂದಿದೆ. ಶ್ರೀಕೃಷ್ಣ ನಾರಾಯಣ ನಾರಾಯಣ ನಾರಾಯಣ.